Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna, Krishna Krishna, Hare Hare, Hare Ram, Ram Hare. Jaya Radha Madhava Kunja Vihari Gopijana Vallabha Girivara Hari. Jaya Radha Madhava Kunja Vihari Gopijana Vallabha Yashodanandana Vrajajana Ranjana Jaya Prabhupada, Jaya Prabhupada, Jaya Prabhupada, Jaya Srila Prabhupada, Jaya Prabhupada, Jaya Prabhupada, Jaya Prabhupada, Jaya Srila Prabhupada. Harinama Sankirtana ki jai, Hare Krishna Mahamantra ki jai, Ananta Koti Vaishnava ki jai. All glories to the assembled devotees, Hare Krishna. All glories to the assembled devotees, Hare Krishna. All glories to the assembled devotees, Hare Krishna. All glories to Guru and Gauranga. Jai Shri. Hare Krishna. ಎಲ್ಲರಿಗೆ ಭಾನುವಾರದ ಬೆಳಗ್ಗೆ ಕಾರ್ಯಕ್ರಮ ಇಸ್ಕಾನ್ ಸೆಂಟರ್ ಅನ್ನಪೂರ್ಣೇಶ್ವರಿ ನಗರ ಬೆಳಗ್ಗೆ ಭಾಗವತಂ ಕ್ಲಾಸ್ಗೆ ನಿಮ್ಮೆಲ್ಲರಿಗೆ ವೆಲ್ಕಮ್ ಅಂತ ಹೇಳ್ಕೊಂಡು ಇವತ್ತಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ಇನ್ನೂ ಒಂದು ಈಗ 9 ಹತ್ರ ಇದೆ. ಅದರ 40 ನಿಮಿಷ ನೋಡೋಣ. ಹಾಫ್ ಆನ್ ಅವರ್ ನಾವು 30 ಮಿನಿಟ್ಸಿಂದ 40 ಮಿನಿಟ್ಸ್ವರೆಗೆ ನೋಡೋಣ. ಎಲ್ರಿಗೂ ಸಮಯ ಇದೆಯಾ? ಹರೇ ಕೃಷ್ಣ. ಸೊ ನಾವು ರಾಜರಾಜೇಶ್ವರಿ ನಗರದಲ್ಲಿ ಇದೇ ಥರ ಒಂದು ಸೆಂಟ್ರು ಮಾಡ್ತಾಯಿದ್ದೀವಿ. ನನ್ನ ಅವಾಗ ನಿಮ್ಮ ಸೆಂಟ್ರಿಂದ ಕರೆಯೋದಕ್ಕೆ, ಈ ಥರ ಒಂದು ಸೇವೆ ಅವಕಾಶ ನಮಗೆ ಕೊಟ್ಟಿರೋದಕ್ಕೆ ನಿಮ್ಮ ಸೆಂಟ್ರಲ್ಲಿರೋ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರ ಮತ್ತು ಥ್ಯಾಂಕ್ಸ್. ಅದಕ್ಕಿಂತ ಮುಖ್ಯವಾಗಿರೋ ವಿಷಯ, ನೀವೆಲ್ಲ ಮಾತಾಡೋದು ಶುದ್ಧ ಕನ್ನಡ, ನಾನು ಮಾತಾಡೋದು ಪ್ಯೂರ್ ಕನ್ನಡ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ತೀವಿ. ಹರೇ ಕೃಷ್ಣ. ಸೊ ನನ್ನ ಮಾತೃಭಾಷೆ ತಮಿಳು. ಹರೇ ಕೃಷ್ಣ. ಸೊ ಇವತ್ತಿನ ಚಾಪ್ಟರ್ ಕ್ಯಾಂಟೋ 1 16ನೇ ಚಾಪ್ಟರ್ 31ನೇ ಶ್ಲೋಕ. ಆತ್ಮಾನಂ ಚಾನುಶೋಚಾಮಿ ಭವಂತಂ ಚ ಮರೋತ್ತಮಂ ದೇವಾನ್ ಪಿತॄನ್ ಋಷೀನ್ ಸಾಧೂನ್ ಸರ್ವಾನ್ ವರ್ಣಾಂ ತಥಾಶ್ರಮಾನ್ ಆತ್ಮಾನಾಂ ಚಾನುಶೋಚಾಮಿ ಭವತಾಂ ಚಾಮರೋತ್ತಮಂ ದೇವಾನ್ ಪೃಥ್ವೀನ್ ಋಷೀನ್ ಸಾಧೂನ್ ಸರ್ವಾನ್ ವರ್ಣಾಂ ತಥಾಶ್ರಮಾನ್ ಆತ್ಮಾನಂ ಚಾನುಶೋಚಾಮಿ ಭವಂತಂ ಚಾಮರೋತ್ತಮಂ ದೇವಾನ್ ಪೃಥ್ವೀನ್ ಋಷೀನ್ ಸಾಧೂನ್ ಸರ್ವಾನ್ ವರ್ಣಾಂ ತಥಾಶ್ರಮಾನ್. ಭಕ್ತರು ಹೇಳುವುದು ಶ್ಲೋಕ. ಆತ್ಮಾನಂ ಚಾನುಶೋಚಾಮಿ ಭವಂತಂ ಚಾಮರೋತ್ತಮಂ ದೇವಾನ್ ಪಿತॄನ್ ಋಷೀನ್ ಸಾಧೂನ್ ಸರ್ವಾನ್ ವರ್ಣಾನ್ ತಥಾಶ್ರಮಾನ್
आत्मानं चानुशोचामि भवन्तं चामरोत्तमं भवन्तं चामरोत्तमम् देवान् पितॄन् ऋषि साधून् देवान् पितॄन् ऋषीन् साधून् सर्वान् वर्णांस्तथाश्रमान् सर्वान् वर्णांस्तथाश्रमान् आत्मानं चानुशोचामि आत्मानं चानुशोचामि भवन्तं चामरोत्तमं भवन्तं चामरोत्तमम् देवान् पितॄन् ऋषीन् साधून् देवान् पितॄन् ऋषीन् साधून् सर्वान् वर्णांस्तथाश्रमान् सर्वान् वर्णांस्तथाश्रमान् आत्मानं चानुशोचामि आत्मानं चानुशोचामि भवन्तं चामरोत्तमं भवन्तं चामरोत्तमम् देवान् पितॄन् ऋषीन् साधून् देवान् पितॄन् ऋषीन् साधून् सर्वान् वर्णांस्तथाश्रमान् सर्वान् वर्णांस्तथाश्रमान् आत्मानं चानुशोचामि आत्मानं चानुशोचामि भवन्तं चामरोत्तमं भवन्तं चामरोत्तमम् देवान् पितॄन् ऋषीन् साधून् देवान् पितॄन् ऋषीन् साधून् सर्वान् वर्णांस्तथाश्रमान् सर्वान् वर्णांस्तथाश्रमान् Yes. Good. ಅನುವಾದ ಭಾವಾರ್ಥ ಕೃಷ್ಣ ಕೃಪಾ ಬಿಂದು Word ಅಭಯ to ಚಾರಣರಿಂದ word. You start from synonyms. ಭಕ್ತಿವೇದಾಂತ ಶ್ರೀಲ ಪ್ರಭುಪಾದರಿಂದ ಆತ್ಮಾನಂ ನನ್ನನ್ನು ಚ ಕೂಡ We all will repeat. Atmanam, ಆತ್ಮಾನಂ ನನ್ನನ್ನು nannannu, ಚ ಕೂಡ ಅನುಶೋಚಾಮಿ anushocami, ದುಃಖಿಸುತ್ತೇನೆ ಭವಂತಂ bhavantam, ನಿನ್ನನ್ನು ಚ ಹಾಗೆಯೇ ಅಮರ ಉತ್ತಮಂ amara uttamam, ದೇವತೆಗಳಲ್ಲಿ ಅತ್ಯುತ್ತಮನಾದ ದೇವ deva, ದೇವತೆಗಳನ್ನು ಪಿತೃನ್ pitrun, ಪಿತೃಲೋಕ ನಿವಾಸಿಗಳನ್ನು ಋಷಿನ್ rishin, ಋಷಿಗಳನ್ನು ಸಾಧೂನ್ sadhun, ಭಕ್ತರನ್ನು ಸರ್ವಾನ್ ಎಲ್ಲ ವರ್ಣಾನ್ ವರ್ಣ ವಿಭಾಗಗಳನ್ನು ತಥಾ ಹಾಗೆಯೇ ಆಶ್ರಮಾನ್ ಮಾನವ ಸಮಾಜದ ಆಶ್ರಮಗಳನ್ನು ಅನುವಾದ ಹೇ ದೇವತಾ ಶ್ರೇಷ್ಠನೇ, ನಾನು ಸ್ವತಃ ನನ್ನನ್ನು ಮತ್ತು ನಿನ್ನನ್ನು ಹಾಗೂ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಪಿತೃದೇವತೆಗಳನ್ನು, ಭಗವದ್ಭಕ್ತರನ್ನು, ಮಾನವ ಸಮಾಜದಲ್ಲಿ ವರ್ಣ ಮತ್ತು ಆಶ್ರಮ ಪದ್ಧತಿಗೆ ವಿಧೇಯರಾದ ಎಲ್ಲ ಮನುಷ್ಯರನ್ನು ಕುರಿತು ಚಿಂತಿಸುತ್ತೇನೆ. ಭಾವಾರ್ಥ: ಮಾನವ ಜೀವನದ ಪರಿಪೂರ್ಣತೆಯನ್ನು ಸಾಧಿಸಲು ಮನುಷ್ಯರು, ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಭಗವದ್ಭಕ್ತರು ಹಾಗೂ ವರ್ಣ ಮತ್ತು ಆಶ್ರಮ ಜೀವನ ವಿಧಾನದ ವೈಜ್ಞಾನಿಕ ಪದ್ಧತಿಗಳು ಇವೆಲ್ಲದರ ನಡುವೆ ಸಹಕಾರವಿದೆ. ಆದ್ದರಿಂದ ಮಾನವ ಜನ್ಮ ಮತ್ತು ಪಶು ಜನ್ಮಗಳ ನಡುವೆ ಇರುವ ವ್ಯತ್ಯಾಸವು ವರ್ಣ ಮತ್ತು ಆಶ್ರಮದ ವೈಜ್ಞಾನಿಕ ಪದ್ಧತಿಯಿಂದ ಆರಂಭವಾಗುತ್ತದೆ. ದೇವತೆಗಳ ಸಂಬಂಧದಿಂದ ಋಷಿಗಳು ಹೊಂದಿರುವ ಅನುಭವಗಳಿಂದಾಗಿ ಅವರು ಈ ವಿಷಯದಲ್ಲಿ ಮಾನವರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಇದು ಕ್ರಮೇಣ ಪರಮ ಸತ್ಯನಾದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೊಂದಿಗೆ ನಿರಂತರ ಸಂಬಂಧವನ್ನು ಪುನಃಸ್ಥಾಪಿಸಿಕೊಳ್ಳುವಲ್ಲಿ ಕೊನೆಗೊಳ್ಳುತ್ತದೆ. ಪಶು ಪ್ರಜ್ಞೆಯಿಂದ ಮಾನವ ಪ್ರಜ್ಞೆಗೆ, ಮಾನವ ಪ್ರಜ್ಞೆಯಿಂದ ದೈವ ಪ್ರಜ್ಞೆಗೆ ಬೆಳವಣಿಗೆ ಹೊಂದಲು ದೇವರಿಂದ ರೂಪಿಸಲ್ಪಟ್ಟ ವರ್ಣಾಶ್ರಮ ಧರ್ಮವು ಮೂರ್ಖತನದ ಬೆಳವಣಿಗೆಯಿಂದಾಗಿ ಮುರಿದುಬಿದ್ದು ಶಾಂತಿಯುತ ಹಾಗೂ ಪ್ರಗತಿಪರ ಜೀವನದ ಈ ಪದ್ಧತಿಯು ಒಮ್ಮೆಗೆ ವ್ಯತ್ಯಸ್ತಗೊಳ್ಳುತ್ತದೆ. ಕಲಿಯುಗದಲ್ಲಿ ವಿಷಸರ್ಪದ ಮೊದಲನೇ ಆಘಾತವು ಭಗವಂತ ರೂಪಿಸಿದ ವರ್ಣಾಶ್ರಮ ಧರ್ಮದ ಮೇಲೆ ಬೀಳುತ್ತದೆ. ಜನ್ಮಾಧಿಕಾರದ ಆಧಾರದ ಮೇಲೆ ಯೋಗ್ಯನಾಗಿ ಅರ್ಹನಾದ ಬ್ರಾಹ್ಮಣನು ಶೂದ್ರನೆಂದು ಕರೆಸಿಕೊಳ್ಳುತ್ತಾನೆ ಮತ್ತು ಗುಣದಿಂದ ಶೂದ್ರನಾದವನು ಬ್ರಾಹ್ಮಣನೆಂದು ಹೇಳಿಕೊಳ್ಳುತ್ತಾನೆ. ಜನ್ಮಸಿದ್ಧ ಹಕ್ಕಿನಿಂದ ಬ್ರಾಹ್ಮಣನಾಗುವುದು ಸರ್ವದಾ ಸರಿಯಲ್ಲ. ಇದು ಅನೇಕ ನಿಯಮಗಳಲ್ಲಿ ಒಂದನ್ನು ಪೂರೈಸುತ್ತದೆ ಅಷ್ಟೇ. ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸುವುದು, ಸಹಿಷ್ಣುತೆ ಬೆಳೆಸಿಕೊಳ್ಳುವುದು, ಸರಳತೆ, ರುಚಿ, ಸತ್ಯನಿಷ್ಠೆ, ಜ್ಞಾನ, ವೇದಜ್ಞಾನಗಳಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇವುಗಳನ್ನು ರೂಢಿಸಿಕೊಳ್ಳುವುದು ನಿಜವಾದ ಬ್ರಾಹ್ಮಣತ್ವದ ಲಕ್ಷಣಗಳು. ಈ ಯುಗದಲ್ಲಿ ಬ್ರಾಹ್ಮಣನ ನಿಜವಾದ ಈ ಅರ್ಹತೆಗಳು ಉಪೇಕ್ಷಿಸಲ್ಪಟ್ಟಿವೆ. ಜನಪ್ರಿಯ ಕವಿಯಾದ ರಾಮಚರಿತಮಾನಸದ ಕರ್ತೃ ಸಹ ಜನ್ಮಾಧಿಕಾರದ ಹಕ್ಕನ್ನು ಬೆಂಬಲಿಸಿದ್ದಾರೆ. ಇದೆಲ್ಲವೂ ಕಲಿಯುಗದ ಪ್ರಭಾವದಿಂದ ನಡೆಯುತ್ತಿದೆ. ಭೂಮಾತೆಯು ಗೋವಿನ ರೂಪದಲ್ಲಿ ಈ ದುರವಸ್ಥೆಯನ್ನೆಲ್ಲ ಕಂಡು ದುಃಖಿಸುತ್ತಿದ್ದಳು. Thank you. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ
तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरुं श्रीयुतपादकमलं श्रीगुरुं वैष्णवां च श्रीरूपं साग्रजातं सहन रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहन ललिता श्रीविशाखान्वितं च। हे कृष्ण करुणा सिन्धु दीनबन्धो जगत्पते गोपेशा गोपिका कान्ता राधा कान्ता नमस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्येव च पतितं पावनेभ्यो वैष्णवेभ्यो नमो नमः। नमो ओं विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಭಗವಂತನ ಬಗ್ಗೆ ಕೇಳೋಕ್ಕೆ ಇಲ್ಲ ಭಗವಂತನ ಬಗ್ಗೆ ಮಾತಾಡೋಕ್ಕೆ ಫಸ್ಟು ನಮಗೆ ಒಂದು ಅರ್ಹತೆ ಇರಬೇಕಂದ್ರೆ ಒಂದೇ ಅರ್ಹತೆ ಭಕ್ತರಾಗಿರಬೇಕು. ಸೊ ಭಕ್ತರಾಗಿರ್ಬೇಕಂದ್ರೆ ಸಿಂಪ್ಟಮ್ಸ್ ಏನು? ಈಗ ನಾವೆಲ್ಲರೂ ಬಿ ಪಿ ಶುಗರೆಲ್ಲ ಚೆಕ್ ಮಾಡ್ತೀವಲ್ವ, ನಾವೆಲ್ಲರೂ ಭಕ್ತರ ಇಲ್ವ ಅನ್ನೋದಕ್ಕೆ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಮಗೆ ಕೆಲವೊಂದು ವಿಚಾರಗಳು ಹೇಳಿದ್ದಾರೆ. ಅದೆಲ್ಲ ಗೊತ್ತಾಯ್ತಂದರೆ ನಿಜವಾಗ್ಲೂ ನಾವು ಭಕ್ತರಾಗಿದ್ದೀವ ಇಲ್ವಾ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಒಂದು 7-8 ವಿಷಯಗಳಿದ್ದಾವೆ. ಮೊದಲನೇ ವಿಷಯ ಏನು ಹೇಳ್ತಾರೆ ಅಂದರೆ ಸದಾ ಭಕ್ತಿ ಸೇವೆಯಲ್ಲಿ ಈಡುಪಡಿಸ್ತಾ ಇರ್ತಾರೆ. ಹೆಂಗೆ, ಯಾವ್ಯಾವ ಮುಖಾಂತರ ಮಾಡ್ಬೋದು? ಶ್ರವಣ ಕೇಳಬೇಕು. ಫಸ್ಟು ಭಗವಂತನ ಬಗ್ಗೆ ಗುರುಗಳ ಹತ್ರದಿಂದ ಕೇಳಬೇಕು. ಇಲ್ಲಿ ಒಳ್ಳೆ ಬುಕ್ಸ್ ಎಲ್ಲ ಸ್ಟಾಕೆಲ್ಲ ಇಟ್ಟಿದ್ದಾರೆ. ನಮ್ಮ ಸೆಂಟ್ರ್ ಯಾವಾಗೆಲ್ಲ ಓಪನ್ ಇದೆಯೋ ಆವಾಗ ಬಂದು ಸ್ವಲ್ಪ ಪುಸ್ತಕ ಎಲ್ಲ ತೊಗೊಂಡು ಪ್ರಭುಪಾದರ ಸಂಘ ತೊಗೋಬೋದು. ಪ್ರಭುಪಾದರು ಹೇಳ್ತಾರೆ ಪುಸ್ತಕ ಕೊಟ್ಬಿಡಿ, ಅವರು ಭಗವಂತನ ಜೊತೆಯಲ್ಲಿ ಅವರು ಜಗಳಾಡ್ತಾರೆ. ನಮ್ಮ ಜವಾಬ್ದಾರಿ ಏನು, ಬರೀ ಪುಸ್ತಕ ವಿನಿಯೋಗ ಮಾಡಿಬಿಡಿ ಸಾಕು ಅಂತ ಹೇಳ್ತಾರೆ. ಶ್ರವಣ ಫಸ್ಟು ಕೇಳಬೇಕು, ಇಲ್ಲಾಂದರೆ ಓದಬೇಕು ಅದ್ರ ಬಗ್ಗೆ. ಆಮೇಲೆ ಕೀರ್ತನ, ಅದರಲ್ಲಿ ಏನೋ ಒಂದು ಡೌಟ್ ಇರುತ್ತೆ, ಇಲ್ಲಾಂದರೆ ನಮಗೆ ತಿಳ್ಕೊಂಡಿರೋದನ್ನು ಇನ್ನೊಬ್ಬರಿಗೆ ಹೇಳ್ತಾರೆ. ಪ್ರಭು ಹಿಂಗೆ ಪ್ರದಕ್ಷಿಣೆ ಮಾಡಬೇಕು, ನಮಸ್ಕಾರ ಮಾಡುವಾಗ ಈ ಕಡೆ ನಮ್ಮ ಸೆಂಟ್ರಲ್ಲಿ ಒಂದು ಪದ್ಧತಿ ಇದೆಯಲ್ವ, ಕ್ಲಾಸ್ ಆದಮೇಲೆ ವೈಷ್ಣವ ಎಟಿಕ್ವೇಟ್ ಅಂತ ಹೇಳ್ತೀವಿ. ಸೊ ಈ ಭಕ್ತಿ ಮಾರ್ಗದಲ್ಲಿ ಹೆಂಗಿರಬೇಕು, ಈಗ ಲೆಫ್ಟಿಂದ ರೈಟಿಗೆ ನಮಸ್ಕಾರ ಮಾಡಬೇಕು, ಆ ಕಡೆಯಿಂದ ಈ ಕಡೆ ನಮಸ್ಕಾರ ಮಾಡ್ಬೋದು. ಆ ಥರ ಕೆಲವೊಂದು ಪದ್ಧತಿಗಳ ಬಗ್ಗೆ ಇದೆಲ್ಲ ಡೀಟೇಲ್ ಎಲ್ಲ ತಿಳ್ಕೊಳ್ಳೋದು ಶ್ರವಣಂ ಕೀರ್ತನಂ ಅಂತ ಭಕ್ತಿ ಮಾರ್ಗದಲ್ಲಿ ಸದಾ ಅದರಲ್ಲಿ ಇರ್ತಾರೆ ಅವರು. ಅದು ಆಮೇಲೆ ಇನ್ನೊಂದು ಸ್ಮರಣ. ಈಗ ಶನಿವಾರ ಇಲ್ಲಿ ಬಂದು ಕೇಳ್ತೀವಿ, ಇಲ್ಲ ಭಾನುವಾರ ಇಲ್ಲಿ ಬಂದು ಕೇಳ್ತೀವಿ, ಇಲ್ಲಾಂದರೆ ಪುಸ್ತಕ ಏನೋ ಒಂದು ಓದ್ತೀವಿ. ಅದ್ರ ಬಗ್ಗೆ ಮನೇಲಿ ಹೋದ್ಮೇಲೆ ಇಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಹೋಗುವಾಗ ಅವ್ರು ಹೇಳುವಾಗ ಅದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಆ ಸ್ಮರಣಂ ಇದ್ದರೆ ತಾನೇ ಕನೆಕ್ಟ್ ಮಾಡೋ. ಈ ಯಾರೊಬ್ಬರು ಭಕ್ತರು ಹೇಳ್ತಾರೆ ಇದೇನಪ್ಪ ವೇದೈಷ್ಟ ಸರ್ವೇರೆ ಅಹಮೇವ ವೇದ್ಯ, ಹಂಗಂದರೆ ಏನದು ಅರ್ಥ ಅಂದರೆ, ಸೊ ವೇದಗಳು ಏನೇನೋ ಅಲ್ಲಿ ಓಡಾಡ್ತಾ ಇರ್ತಾರೆ, ಅಲ್ಲಿ ಆ ಹೋಮ ಮಾಡ್ತಾರೆ, ಈ ವೇದ ಪಾರಾಯಣ ಮಾಡ್ತಾರೆ, ಬೇರೆ ಬೇರೆ ಸಂಪ್ರದಾಯದಲ್ಲಿ ಅದು ಮಾಡ್ತಾರೆ, ಓಡ್ತಾ ಇರ್ತೀವಿ. ಆವಾಗ ನಮಗೆ ಈ ಸ್ಮರಣ ಮಾಡೋದು ಭಾಳ ಮುಖ್ಯ. ಆವಾಗ ಏನಕ್ಕೋಸ್ಕರಪ್ಪ ಈ ವೇದಗಳೆಲ್ಲ ಇರೋದು ಅಂದರೆ ಭಗವಂತ ಹೇಳಿದ್ದಾನೆ ನಾನೊಬ್ಬ ಇದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ. ಆ ಪರ್ಪಸ್ ಗೊತ್ತಾಯ್ತು ಅಂದರೆ ಆವಾಗ ಅದನ್ನು ನಾವು ಮೈಂಡಲ್ಲಿ ಕನೆಕ್ಟ್ ಮಾಡ್ಕೊಳ್ತೀವಿ. ಆವಾಗ ನಮ್ಮನ್ನ ಆ ದಾರಿಗೆ ಕರ್ಕೊಂಬರುತ್ತೆ. ಏನಕ್ಕೆ ಪ್ರಭುಪಾದರು ಹೇಳ್ತಾರೆ ತಿಲಕ್ ಹಾಕ್ಕೊಳ್ಳಿ, ಜ್ಯೋತಿ ಕುರ್ತಾ ಹಾಕ್ಕೊಳ್ಳಿ, ಇದೆಲ್ಲ ಬಂದು ವೈಷ್ಣವ ಟಿಕೆಟಲ್ಲಿ ಹೇಳ್ತಾರಲ್ಲ ಮಾತಾಜಿ ಸೀರೆ ಹಾಕ್ಕೊಳ್ಳಿ, ಹೆಂಗೆ ಬೇಕಾದ್ರೆ ಇರ್ಬೋದು. ಅಂದರೆ ಇದರಿಂದ ನಮಗೆ ಏನೊಂದು ಸಿಂಪ್ಟಮ್ ಕಾಣಿಸ್ತಾ ಅಂದರೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಹೆಂಗೆ ಬೇಕಾದ್ರೆ ಭೌತಿಕವಾಗಿ ಇರ್ಬೋದು, ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕೆ ಬರುವಾಗ ಇಲ್ಲಾಂದರೆ ಭಕ್ತಿ ಮಾರ್ಗದಲ್ಲಿ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ ಅನ್ನೋರನ್ನ ಗುರುಗಳು ನೋಡುವಾಗ ಅದೊಂದು ಲಕ್ಷಣ ಗೊತ್ತಾಗುತ್ತೆ. ಈಗ ಇವರೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗುವಾಗ ಟೀಚರ್ಗೆ ಕೆಲವರು ಹುಡುಗರ ಮೇಲೆ ತುಂಬ ಪ್ರೀತಿ ಇರುತ್ತೆ, ಯಾಕಂದರೆ ಅವರು ಒಬೀಡಿಯೆಂಟ್ ಆಗಿರ್ತಾರೆ.
ಆವಾಗ ಇನ್ನೊಂದು ಲಕ್ಷಣ ಏನಂದರೆ ಹ್ಯುಮಿಲಿಟಿ ಆ್ಯಂಡ್ ಟಾಲರೆನ್ಸ್ ಅಂತಾರೆ. ಹ್ಯುಮಿಲಿಟಿ ಅಂದರೆ ಫಸ್ಟು ತಿಳ್ಕೊಳ್ಳೋ ಒಂದು ಭಾವ ಇರಬೇಕು. ಚಾಲೆಂಜಿಂಗ್ ಆಗಿಲ್ಲ, ಓ ನಾನು ಇಷ್ಟು ವಯಸ್ಸಾಗಿದೆ, ಓ ನಾನು ಇಷ್ಟು ಓದಿದ್ದೀನಿ. ನಮ್ಮಲ್ಲಿ ಒಂದು ಗುರುಗಳು ಹೇಳ್ತಾರೆ, ಫಸ್ಟ್ ನಾನು ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು, ಇಸ್ಕಾನ್ ಪ್ರಭುಪಾದ ಡಿಸೇಪಲ್ ಅವರು, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ಮೇಲೆ ನಾನು ಅವ್ರನ್ನ ಫಸ್ಟು ಇಂಟ್ರಡ್ಯೂಸ್ ಮಾಡಿಕೊಂಡೆ. ಮಹಾರಾಜ್ ನಾನು PhD ಓದಿದ್ದೀನಿ, ಕಂಪ್ಯೂಟರ್ ಸೈನ್ಸಲ್ಲಿ ಓದಿದ್ದೀನಿ. ದಿಸ್ ಈಸ್ ದ ಇಂಪಿಡಿಮೆಂಟ್ ಇನ್ ಯುವರ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಹಾಗಂದರೆ ನಿನಗೆ ಅಡ್ಡ ಯಾವುದಿದೆ ಅಂದರೆ, ನನ್ನ ಹತ್ರ ಯಾವುದು ಶ್ರೇಷ್ಠ ಅಂತ ಒಂದು ವ್ಯಕ್ತಿ ಯೋಚನೆ ಮಾಡ್ತಾನೋ ಆವಾಗ ಅವನಿಗೆ ಅದು ಭಕ್ತಿ ಮಾರ್ಗದಲ್ಲಿ ಹೋಗೋಕ್ಕೆ, ನಾನೊಂದು ಶ್ರೀಮಂತ, ನಾನೊಂದು ವಯಸ್ಸಾಗಿರೋ, ನಾನೊಂದು ಎಕ್ಸ್ಪೀರಿಯನ್ಸ್, ನಾನೊಂದು ರಿಟೈರ್ಡು, ಏನೇ ಒಂದು ಭೌತಿಕ ಐಡೆಂಟಿಟಿ ಇಟ್ಕೊಂಡು ಭಕ್ತಿ ಮಾರ್ಗದಲ್ಲಿ ಒಂದು ವ್ಯಕ್ತಿ ಮುಂದೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ಅದು ಸ್ಪೀಡ್ ಬ್ರೇಕರ್ ಅಂತ ಆಚಾರ್ಯರು ಹೇಳ್ತಾರೆ. ಸೊ ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತೀವಿ ಅಂದರೆ, ಸಿಂಪ್ಟಮ್ ನಾವು ಭಕ್ತರಾಗಿದ್ದೀವ ಇಲ್ವಾ, ನಂಬರ್ 1. ಇಲ್ಲ ಅಂದರೆ ಇಲ್ಲಿ ಕೂತ್ಕೊಂಡು ಇದು ಏನು ಮಾಡೋದಂದರೆ ಪ್ರಭುಪಾದರು ಹೇಳ್ತಾರೆ ಏನಂತ ಅಂದರೆ, ಲಿಕ್ಕಿಂಗ್ ಎ ಹನಿ ಫ್ರಮ್ ಔಟ್ಸೈಡ್ ದ ಬಾಟಲ್. ಜೇನು ತುಪ್ಪನ ಏನು ಮಾಡ್ತೀವಿ, ಬಾಟಲ್ ಒಳಗಡೆ ಇದೆ, ಅದನ್ನು ನಾವು ಏನು ಮಾಡ್ತೀವಿ, ಬಾಟಲ್ ಆಚೆಯಿಂದ ತೊಗೊಂಡಿದ್ದೀನಿ, ಸ್ವೀಕಾರ ಮಾಡಿದ್ದೀನಿ ಹಂಗಂತ ಅದೊಂದು ಅದೇನಂತಾರೆ, ಒಂದು ಮಿರಾಜ್ ಅಂತಾರೆ. ಇದನ್ನು ನೋಡಿದ್ರೆ ರೋಡಲ್ಲಿ ನೀರಿರುವ ಹತ್ರ ಕಾಣಿಸುತ್ತೆ, ಅಲ್ಲಿ ಹೋದರೆ ಅದು ಭಕ್ತಿ ಮಾರ್ಗದಲ್ಲಿ ನಾವಿಲ್ಲ. ಸೊ ಅದು ಒಂದೇ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಹೇಳ್ಕೊಂಡು ಡಿವೋಟಿಯಾಗಿದ್ದರೆ ಸಾಕು. ಇದೆಲ್ಲ ಹತ್ರ ಹಲವಾರು ಡಿಸ್ಕಷನ್ಸ್ ಹೋಗುತ್ತೆ ಭಕ್ತಿ ರಸಾಮೃತ ಸಿಂಧುವಲ್ಲಿ. ಸೊ ನಾವು ಕೂಡ ಭಕ್ತರಾಗಿದ್ದರೆ ಇದನ್ನು ಟೇಸ್ಟ್ ಮಾಡ್ಬೋದು. ಇಲ್ಲಾಂದರೆ ಇದು ಬರೀ ಕಲ್ಪನೆ, ಇಲ್ಲಾಂದರೆ ಬರೀ ಏನು ಸ್ಪೆಕ್ಯುಲೇಷನ್, ಅದ್ರ ಬಗ್ಗೆನೂ ಇದರಲ್ಲಿ ಬರುತ್ತೆ. ಇದು ಈ ಒಂದು ಶ್ಲೋಕಕ್ಕೆ ಒಳಗಡೆ ಹೋಗೋಕ್ಕೆ ಮುಂಚೆ ಈ ಚಾಪ್ಟರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾವು ಮೊದಲನೇ ಕ್ಯಾಂಟೋ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇ ಭಾಗದಲ್ಲಿ ನೈಮಸಾರಣ್ಯದಲ್ಲಿ ಋಷಿ ಮುನಿಗಳು ಒಂದು 6 ಪ್ರಶ್ನೆನ ಕೇಳ್ತಾರೆ. ಸೊ ಅದು ಮೊದಲನೇ ಭಾಗ. ಎರಡನೇ ಭಾಗ ಇನ್ನೂ ಒಂದು 4 ಪ್ರಶ್ನೆ ಹಾಕ್ತಾರೆ. ಎರಡನೇ ಭಾಗದಲ್ಲಿ ನಾವು ಈಗಿದ್ದೀವಿ. ಆ ಎರಡನೇ ಭಾಗದಲ್ಲಿ ಸೂತ ಗೋಸ್ವಾಮಿ ಅದಕ್ಕೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಎರಡನೇ ಪ್ರಶ್ನೆ ಏನಂದರೆ, ಅದರ 4 ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಏನಂದರೆ, ಹುಟ್ಟು ಮತ್ತು ಏನೇನು ಮಾಡ್ತಾರೆ ಪರೀಕ್ಷಿತ್ ಮಹಾರಾಜರು ಯಾರು? ಗ್ರ್ಯಾಂಡ್ ಸನ್ ಆಫ್ ಪಾಂಡವಸ್, ಅರ್ಜುನ. ಹಂಗಂದರೆ ಈಗ ಯಾರು ಈ ಕಲಿಯುಗದಲ್ಲಿ ಯಾರು ನಮಗೆ ಇದೆಲ್ಲ ಪಂಚಪಾಂಡವರೆಲ್ಲ ಯಾವ ಯುಗದಲ್ಲಿ ಹೋದರು? ದ್ವಾಪರ ಯುಗದಲ್ಲಿ ಹೋದರು. ಅದು ಮುಗಿತಾ ಬಂತು. ಈಗ ಕಲಿಯುಗ ಶುರುವಾಗಿದೆ. ನಮಗೆ ರಾಜರು ಯಾರು? ಪರೀಕ್ಷಿತ್ ಮಹಾರಾಜರು ಈ ಒಂದು ರಾಜ್ಯನ ಮಾಡ್ತಾ ಇದ್ದಾರೆ. ಆಮೇಲೆ ಪನಿಷ್ಮೆಂಟ್ ಆಫ್ ಕಲಿಯುಗದಲ್ಲಿ ನಮಗೆಲ್ಲ ಏನು ಪನಿಷ್ಮೆಂಟು ಅದ್ರ ಬಗ್ಗೆ ಸ್ವಲ್ಪ ಕನೆಕ್ಷನ್ ಇದೆ. ನಾವು ಈಗ ಇವತ್ತು ಏನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀವಿ ಅಂತ. ಈ ಚಾಪ್ಟರ್ ಪರ್ಟಿಕ್ಯುಲರ್ಲಿ 16ನೇ ಚಾಪ್ಟರ್ ಹೆಸರೇನು ಬಂದಿದ್ದೀರಾ ಅಲ್ಲಿ? ಹೌ ಪರೀಕ್ಷಿತ್ ರಿಸೀವ್ಡ್ ದ ಏಜ್ ಆಫ್ ಕಲಿ. ಹಂಗಂದರೆ ಪರೀಕ್ಷಿತ್ ಮಹಾರಾಜರು ಈ ಕಲಿಯುಗನ ಹೆಂಗೆ ಸ್ವೀಕಾರ ಮಾಡಿಕೊಂಡ್ರು, ಇಲ್ಲಾಂದರೆ ವೆಲ್ಕಮ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದ ನಂತರ ಒಂದು ಕನೆಕ್ಷನ್. ಸೊ ಈ 16ನೇ ಚಾಪ್ಟರ್ ಒಳಗಡೆ ಹೋಗೋಕ್ಕೆ ಮುಂಚೆ ಹಿಂದೆ ನಾವು ಏನು ನೋಡಿದ್ದೀವಿ ಅಂದರೆ, ಸೂತ ಗೋಸ್ವಾಮಿ ಈಸ್ ಕಂಟಿನ್ಯೂಯಿಂಗ್ ವಿತ್ ದ ಆ್ಯಕ್ಟಿವಿಟೀಸ್ ಆಫ್ ಪರೀಕ್ಷಿತ್ ಮಹಾರಾಜ್. ಹಂಗಂದರೆ ಸೂತ ಗೋಸ್ವಾಮಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲಿ? ನೈಮಸಾರಣ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಅವ್ರನ್ನ ಒಂದು ಅವ್ರದ್ದು ಆ್ಯಕ್ಟಿವಿಟಿ ಅಂದರೆ ಏನು ಹೇಳಬೇಕು? ಚಟುವಟಿಕೆಗಳು. ಪರೀಕ್ಷಿತ್ ಮಹಾರಾಜರು ಅವರಿಗೆ ಆಮೇಲೆ ರಾಜ್ಯ ಕೊಟ್ಟರು, ಆಮೇಲೆ ಅವ್ರು ಏನು ಮಾಡೋಕ್ಕೆ ಶುರು ಮಾಡಿದ್ರು, ಅದ್ರ ಬಗ್ಗೆ 16ನೇ ಚಾಪ್ಟ್ರು ಮಾತಾಡುತ್ತೆ. ಇದು ಕನೆಕ್ಷನ್. ಆಮೇಲೆ ಫಸ್ಟ್ ಇಷ್ಟುವರೆಗೆ ನಾವು ಏನೇನು ನೋಡಿದ್ದೀವಿ ಅಂದರೆ, ಮಹಾರಾಜ್ ಪರಿತ್ಯಾಸನ್ ಐಡಿಯಲ್ ರೂಲರ್ ಪನಿಷಸ್ ಕಲಿ. ಇವರೇ ಒಂದು ಉದಾಹರಣ ಪುರುಷ. ಒಂದು ರಾಜ ಅಂದರೆ ಹೆಂಗಿರ್ಬೇಕಂದ್ರೆ ಪರೀಕ್ಷಿತ್ ಮಹಾರಾಜರೇ ಉದಾಹರಣ. ಈ ಕಲಿಗೆ ಬಂದು ಪನಿಷ್ಮೆಂಟ್ ಕೊಡ್ತಾರೆ. ಕಲಿಯಲ್ಲಿ ಈಗ ನಾವು ಹಿಂದೆ ಶ್ಲೋಕದಲ್ಲಿ ಭಗವಂತನ ಕ್ವಾಲಿಟೀಸ್ ಎಲ್ಲ ನೋಡಿರ್ತೀವಿ. ಎಷ್ಟೋ ಹಲವಾರು ಕ್ವಾಲಿಟೀಸ್, 40 ಕ್ವಾಲಿಟೀಸ್ ಎಲ್ಲ ನೋಡಿದ್ದೀವಿ. ಅದೆಲ್ಲ ಏನಾಯಿತು? ನಾಶ ಆಯಿತು. ಅದೆಲ್ಲ ಬರ್ತಾ ಕಲಿಶೂದ್ರ ಸಂಭವ ಆಯಿತು. ಕಲಿಯುಗದಲ್ಲಿ ವರ್ಣಾಶ್ರಮ ಧರ್ಮ ಅಂತ ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಕಲಿಶೂದ್ರ ಸಂಭವ. ಕಲಿಯುಗದಲ್ಲಿ ಎಲ್ಲ ಶೂದ್ರರೇ. ಒಳ್ಳೆ ಹುಟ್ಟು, ಕರಪ್ಷನ್ ಆಯಿತು. ನಾನೊಂದು ವೆಲ್ತ್ ಯಾವ ರೀತಿಯಲ್ಲಿ ದುಡ್ಡು ಮಾಡಬೇಕು ಅದೂ ಕರಪ್ಷನ್ ಆಯಿತು. ನಾನು ಸುಂದರವಾಗಿದ್ದೀನಿ, ಅದೂ ಕರಪ್ಷನ್ ಆಯಿತು. ನನಗೆ ಫೇಮ್ ಅಂದರೆ 1000 ಜನರಿಗೆ ನಮ್ಮ ಬಗ್ಗೆ ಗೊತ್ತಾಗಿರೋದು, ಅದೂ ಶಾರ್ಟ್ಕಟ್ಟಲ್ಲಿ ಹೋಗಿ ಹುಡುಕೋದು.
ಆಮೇಲೆ ಐಶ್ವರ್ಯಗಳು, 6 ಐಶ್ವರ್ಯಗಳು ಇರುತ್ತಲ್ವ. ಆಮೇಲೆ ಬಲನೂ ಆರ್ಟಿಫಿಷಿಯಲ್ ಆಗಿ ಶಕುನಿ ಥರ ಯೋಚನೆ ಮಾಡಿ ನಾನು ರಾಜ ಅಂತ ತೋರಿಸ್ಕೊಳ್ಳೋದು. ಎಲ್ಲದರಲ್ಲಿನೂ ಕರಪ್ಷನ್ ಒಳಗಡೆ ಎಲ್ಲ ಐಶ್ವರ್ಯಗಳನ್ನು ನಾಶ ಆಯಿತು. ಸೊ ಅದರಿಂದ ಇಲ್ಲಿ ಈ ಒಂದು ಚಾಪ್ಟ್ರಲ್ಲಿ ಇವ್ರದ್ದು ಪ್ರಶ್ನೆಗಳು ಶುರುವಾಗುತ್ತೆ. ಆಮೇಲೆ ಮೂಮೆಂಟ್ಸ್ ಆಫ್ ಮಹಾರಾಜ್ ಪರೀಕ್ಷಿತ್ ಆಸ್ ಅ ಕಾನ್ಕ್ವೈರರ್ ಅಗೇನ್ಸ್ಟ್ ದ ಎಫೆಕ್ಟ್ಸ್ ಆಫ್ ಕಲಿ. ಈ ಪರೀಕ್ಷಿತ್ ಮಹಾರಾಜರು ಈ ಕಲಿದು ಎಷ್ಟೋ ಎಫೆಕ್ಟ್ ಇದೆ, ಇಷ್ಟೆಲ್ಲ ನಾಸಕಾರ್ಯಗಳೆಲ್ಲ ನಾವು ಹೇಳಿದ್ವಲ್ಲ, ಎಲ್ಲ ಏನಾಗಿದೆ, ಇಂಪ್ಯೂರ್ ಆಗಿದೆ. ಸೊ ಇದನ್ನೆಲ್ಲ ಅಪೋಸ್ ಮಾಡಿ ಅವರು ಅದರಿಂದ ಸ್ವಲ್ಪ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಜನರಿಗೆಲ್ಲ ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಹಂಗಂತ ಜನರಿಗೆಲ್ರಿಗೂ ಕೊಡ್ತಾ ಇದ್ದಾರೆ. ಆಮೇಲೆ 18ನೇ ಶ್ಲೋಕದಿಂದ 24ನೇ ಶ್ಲೋಕವರೆಗೆ ನಾವೇನು ನೋಡಿದ್ವಿ ಅಂದರೆ ಕಾನ್ವರ್ಸೇಷನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಧರ್ಮ. ಈ ಭೂಮಾದೇವಿ ಮತ್ತು ಧರ್ಮ, ಈ ಭೂಮಾದೇವಿನ ಹಸುಗೆ ಉದಾಹರಣೆ ಮಾಡಿದ್ದಾರೆ. ಈ ಒಂದು ಧರ್ಮನ ಒಂದು ಬುಲ್, ಎದ್ದು ಅಂತಾರೆ. ಸೊ ಇದಕ್ಕೆ ಉದಾಹರಣೆ ಮಾಡಿದ್ದಾರೆ. ಇವರಿಬ್ಬರು ಮಧ್ಯದಲ್ಲಿ ಒಂದು ಡಿಸ್ಕಷನ್ ನಡೆಯೋ ಒಂದು ಸಮಾಚಾರನೇ ಇವತ್ತು ನಾವು ಇದರಲ್ಲಿ ಪ್ರಭುಪಾದರು ವರ್ಣನೆಯಲ್ಲಿ ನಾವು ನೋಡಿರೋದು. ಇದೆಲ್ಲ ಲ್ಯಾಮೆಂಟೇಷನ್ ಅರ್ತ್ ಕೌ. ಈ ಹಸು ಬಂದು ಎಕ್ಸ್ಪ್ರೆಸಸ್ ಪೈನ್ ಆಫ್ ಸೆಪರೇಷನ್ ಫ್ರಮ್ ದ ಲಾರ್ಡ್. ಈ ಕಲಿ ಬಂತಂದರೆ ಅದು ಅರ್ಥ ಏನಂದರೆ ಈ ಭಗವಂತನಿಂದ ದೂರ ಮಾಡ್ಕೊಂಡಿದೆ. ಏನರ್ಥ? ಭಗವಂತನಿಂದ ದೂರ ಮಾಡ್ಕೊಂಡಿರುವುದು ಥರ. ಈಗ ಚಾಪೆ ಎಲ್ಲಿರಬೇಕು? ಫಿಶು ಚಾಪೆನ ಮೀನು ಎಲ್ಲಿರಬೇಕು? ತೆಲುಗಲ್ಲಿ ಚಾಪೆ ಅಂತಾರೆ. ಓಕೆ. ಮೀನು ಎಲ್ಲಿರಬೇಕು? ಮೀನು ನೀರಲ್ಲಿರಬೇಕು. ಆ ಮೀನು ಇದ್ರ ಮೇಲೆ ಹಾಕಿದ್ರೆ ಇದು ಕೆರೆಯಲ್ಲಿ ಹಾಕ್ಬಿಟ್ರೆ ಅದು ಯಾವಾಗಲೂ ಒದ್ದಾಡ್ತಾ ಇರುತ್ತೆ. ಈ ಒಂದು ಭೂಮಾದೇವಿ ಪರಿಸ್ಥಿತಿ ಹೆಂಗಿರುತ್ತೆ? ಭಗವಂತನಿಂದ ದೂರ ಮಾಡ್ಕೊಂಡಿರುವಾಗ ಇಷ್ಟೊಂದು ದುಃಖದಿಂದ ಈ ಒಂದು ಶ್ಲೋಕದಲ್ಲಿರೋ ವಿಷಯನ ನಾವು ಡಿಸ್ಕಸ್ ಮಾಡ್ತೀವಿ. ಏನು ಭೂಮಾದೇವಿ ನಮಗೆಲ್ಲ ಹೇಳ್ತಾರೆ ಅಂದರೆ, ಐ ಆಮ್ ಥಿಂಕಿಂಗ್ ಅಬೌಟ್ ಮೈಸೆಲ್ಫ್, ಯು ಡೆಮಿಗಾಡ್, ಸೇಜಸ್, ಡಿವೋಟೀಸ್ ಆಫ್ ಲಾರ್ಡ್ ಆ್ಯಂಡ್ ಆಲ್ ಫಾಲೋವರ್ಸ್ ಆಫ್ ವರ್ಣಾಶ್ರಮ. ಎಲ್ಲ ಈ ಗೊಂದಲೆಯಲ್ಲೇ ಇದ್ದೀವಿ. ಯಾರು? ಅವ್ರು ಮಾತ್ರ, ನಾನು ಮಾತ್ರ ಇಲ್ಲ, ಭಕ್ತಾದಿಗಳು, ನಾವು ಭಕ್ತರಿಗೆ ತುಂಬ ನೋವಿರುತ್ತೆ. ಪ್ರಭುಪಾದ ಯಾಕೆ ಇಡೀ ಪ್ರಪಂಚ ಎಲ್ಲ ಹೋಗಿ ಈ ಒಂದು ಭಕ್ತಿ ಮಾರ್ಗನ ಎಲ್ರಿಗೆ ಕೊಟ್ಬಿಟ್ಟು ಬಂದಿದ್ದಾರೆ? ಯಾಕೆ? ನಾವೆಲ್ಲರೂ ಈ ಥರ ಸಂಕಟದಲ್ಲಿದ್ದೀವಿ. ಯಾವ ಥರ ಇದ್ದೀವಿ? ಈ ಒಂದು ಮೀನು ಹೆಂಗೆ ಒದ್ದಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ನಾವು ಕೂಡ ಒದ್ದಾಡ್ತಾ ಇದ್ದೀವಿ. ನಿನ್ನೆ ಒಂದು ಪ್ರವಚನದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ರು. ಒಂದು ನಾಯಿ ಕೆಲಸ ಅಂದರೆ ಓಡ್ತಾ ಇರತ್ತಂತೆ. ಆಮೇಲೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ, ಈ ಬೀದಿಯಿಂದ ಇನ್ನೊಂದು ಬೀದಿ ಓಡ್ತಾ ಇರುತ್ತೆ, ಮತ್ತೆ ಅಲ್ಲಿ ಹೋಗಿ ಮತ್ತೆ ವಾಪಸ್ಸು ಆ ಬೀದಿಯಿಂದ ಈ ಬೀದಿಗೆ ಓಡಾಡ್ತಾ ಇರುತ್ತೆ. ಆಮೇಲೆ ತುಂಬ ಬ್ಯುಸಿಯಾಗಿರುತ್ತಂತೆ. ನಾವು ಕೂಡ ಭಗವಂತನಿಂದ ದೂರ ಬಂದಿರೋದ್ರಿಂದ ಈ ಥರ ಒಂದು ಪರಿಸ್ಥಿತಿ ನಮ್ಮ ಲೈಫಲ್ಲಿ ಓಡ್ತಾ ಇರ್ತೀವಿ. ಅದು ಮಾಡಬೇಕು, ಇದು ಮಾಡಬೇಕು, ಅಂಥದ್ದು ಮಾಡಬೇಕು. ಹಂಗಂದರೆ ಇದನ್ನು ಸಾರಾಂಶ ತಪ್ಪಾಗಿ ತಿಳ್ಕೊಬಾರ್ದು. ಸಾರಾಂಶ ಏನಂದರೆ, ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆಂದರೆ, ಮಾಮನುಸ್ಮರ ಯುದ್ಧೇಶ. ಈ ಒಂದು ಸಾರಾಂಶ ಸಾಕು. ನೀನು ಏನು ಬೇಕಾದ್ರೆ ಮಾಡಿ, ಎಲ್ಲಿ ಬೇಕಾದ್ರೆ ಮಾಡಿ, ನಾನೊಬ್ಬ ಇದ್ದೀನಿ, ನಾನೇ ಎಲ್ಲದಕ್ಕೆ ಕಾರಣಕರ್ತ ಅಂತ ಮನಸ್ಸಲ್ಲಿ ಎನ್ಸ್ಕೊಂಡು ನೀವು ಮಾಡಿದ್ರೆ ನೀವು ಭಕ್ತಾದಿಗಳಾಗ್ಬೋದು. ಈ ಒಂದು ಗೊಂದಲೆಯಿಂದ ಹೊರಗೆ ಬರ್ಬೋದು. ಯಾವಾಗ ನನ್ನ ಮುಂದೆ ಇಡ್ತೀನೋ ಆವಾಗ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಈ ಆಲ್ರೆಡಿ ಕಲಿ ಶೂದ್ರ ಸಂಭವ. ಈ ಕಲಿಯುಗದಲ್ಲಿ ಈ ಧರ್ಮನ ನಾವು ಪಾಲಿಸಿ ಯಾರ ಜೊತೆ ಯಾರ್ಯಾರಿಗೆ ನಡೀತಾ ಇದೆ? ಭೂಮಾದೇವಿಗೆ ಮತ್ತು ಧರ್ಮ, ಇವರಿಬ್ಬರ ಮಧ್ಯದಲ್ಲಿ ಡಿಸ್ಕಷನ್ ನಡೀತಾ ಇದೆ. ಹೆಂಗೆ ಈ ಗೊಂದಲ ಇದೆ? ಪ್ರಭುಪಾದರು ಹೆಂಗೆ ಈ ಹೊರದೇಶದಲ್ಲಿ ಹೋಗಿ ನೋಡಿ ಹೆಂಗೆ ಇವರೆಲ್ಲ ಬಿದ್ದಿದ್ದಾರೆ, ಹೌ ಫಾಲನ್ ದಿಸ್ ವೆಸ್ಟರ್ನ್ ಕಂಟ್ರಿ ಪೀಪಲ್ ಅಂತ ಅವ್ರ ಮನಸ್ಸಲ್ಲಿ ಆಲ್ಮೋಸ್ಟ್ ರಕ್ತನೇ ಬಂದಿತ್ತು. ಅಷ್ಟೊಂದು ಕಂಪ್ಯಾಷನ್ ಅಂದರೆ ಎಷ್ಟು ದುಃಖದಲ್ಲಿ ಜನರು ಈ ಜೀವನ ಮಾಡ್ತಾ ಇದ್ದಾರೆ. ಹೆಂಗೆ ಭೂಮಾದೇವಿ ಒಂದು ಫೀಲಿಂಗಲ್ಲಿ ಈ ಶ್ಲೋಕನ ನಮಗೆ ಹೇಳ್ತಾ ಇದ್ದಾರೋ, ಪ್ರಭುಪಾದರನ್ನು ಅದೇ ಮೂಡಲ್ಲಿ ನಮ್ಮೆಲ್ಲರಿಗೆ ಈ ಒಂದು ವಿಷಯನ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಈ ಒಂದು ವರ್ಣಾಶ್ರಮ ಧರ್ಮ ಅನ್ನೋದು ಟೋಟಲಿ ಸ್ಪಾಯಿಲ್ ಆಯಿತು. ಭಗವಂತ 4ನೇ ಚಾಪ್ಟ್ರಲ್ಲಿ ಚತುರ್ವರ್ಣಂ ಮಯಾಶಿಷ್ಟಂ ಗುಣಕರ್ಮ ವಿಭಾಗಶಃ, ಈ ಒಂದು ವರ್ಣಾಶ್ರಮ ಧರ್ಮನ ಎಸ್ಟಾಬ್ಲಿಷ್ ಮಾಡಿರೋದು ಯಾರು? ನಾನು. ಏನಕ್ಕೆ? ಗುಣದ ಮೇಲೆ ನಾನು ಈ ವರ್ಣಾಶ್ರಮ ಧರ್ಮನ ಮಾಡೋಕ್ಕೆ
ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಈಗ ನಾವು ಇದರಿಂದ ಹೊರಗಿರ್ತೀವಿ ಅಂದರೆ ಅವರು ಏನು ಒಂದು ಪ್ರಾಣಿಯಾಗಿರಬೇಕು, ಇಲ್ಲಾಂದರೆ ಅವರು ರಾಕ್ಷಸರಾಗಿರಬೇಕು. ಅದು 4ನೇ ಚಾಪ್ಟ್ರು 3ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಯಾರೊಬ್ಬರು ಪ್ರಭುಪಾದರು ಅದಕ್ಕೆ ಉದಾಹರಣೆ. ಅವರೊಂದು ಇಡೀ ರಾಜ್ಯ ಎಲ್ಲ ಒಂದು ಪ್ರಯಾಣ ಮಾಡಿದ್ದಾರೆ ಅಂದರೆ ಅಗೇನ್ಸ್ಟ್ ಪ್ರಭುಪಾದ ಹೇಳ್ತಾರೆ, ಐ ಸ್ಟಾರ್ಟೆಡ್ ಎ ರೆವಲ್ಯೂಷನ್ ಅಗೇನ್ಸ್ಟ್ ಅ ಗಾಡ್ಲೆಸ್ ಸಿವಿಲೈಸೇಷನ್. ಹಾಗಂದರೆ ದೇವ್ರನ್ನೆಲ್ಲ ದೂರ ಇಟ್ಬಿಟ್ಟು ಇಲ್ಲಿ ಎಲ್ಲ ಓಡಾಡ್ತಾ ಇದ್ವಿ, ಏನೇನೋ ಈ ನಾಯಿ ಕೆಲಸ ಥರ ಏನೋ ನಾವೆಲ್ಲ ಬ್ಯುಸಿ ಇರ್ತೀವಿ, ಏನಕ್ಕೋಸ್ಕರ ಏನು ಪರ್ಪಸ್ಗೋಸ್ಕರ ಅನ್ನೋದನ್ನು ಮರ್ತು ಹೋಗ್ಬಿಡ್ತೀವಿ. ಅದನ್ನು ಯಾವ ರೀತಿಯಲ್ಲಿ ತೊಗೋಬೇಕಂದ್ರೆ ಈ ದೇಹ ರೀತಿಯಲ್ಲಿ ನಾನು ನೋಡುವವರೆಗೆ ನಾನು ನಾಯಿ ಥರ, ಯಾವಾಗ ನಾನು ಪ್ರಾಣಿ ಥರ, ಯಾವಾಗ ನಾನು ಆತ್ಮ ರೀತಿಯಾಗಿ ಈ ಒಂದು ಜೀವನನ ನಡೆಸೋಕ್ಕೆ ಮುಂದುವರಿಸ್ತೀನೋ ಆವಾಗ ಮಾತ್ರ ನಾನು ಈ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ, ಇಲ್ಲಾಂದರೆ 4ನೇ ಚಾಪ್ಟರ್ ಹೆಸರೇನು ಟ್ರಾನ್ಸೆಂಡೆಂಟಲ್ ನಾಲೆಜ್ ಅಂತಾರೆ, ದಿವ್ಯ ಜ್ಞಾನ. ಆವಾಗ ನಾನು ಈ ದಿವ್ಯ ಜ್ಞಾನ ಅಟ್ಲೀಸ್ಟ್ ಥಿಯರಿಟಿಕಲಿ ನಾನು ತಿಳ್ಕೊಂಡಿದ್ದೀನಿ ಅಂತ ಅರ್ಥ. ಪ್ರಾಕ್ಟಿಕಲ್ ಆಮೇಲೆ, ಭಕ್ತಿ ಸೇವೆಯಲ್ಲಿ ಬರೋದು ಆಮೇಲೆ. ಫಸ್ಟು ನಾನು ಈ ದೇಹ ಅಲ್ಲ, ಯಾವಾಗೆಲ್ಲ ನಾನು ಈ ದೇಹ ಸಂಬಂಧದಿಂದ ಕೆಲಸಗಳು ಮಾಡ್ತಾ ಇದ್ದೀನೋ ಆವಾಗ ಈ ದಿವ್ಯ ಜ್ಞಾನ ನನ್ನ ಒಳಗಡೆ ಇಲ್ಲ, ಆವಾಗ ನಾನು ಪ್ರಾಣಿ ಅಥವಾ ಇಲ್ಲಾಂದರೆ ನಾನು ರಾಕ್ಷಸ. ಯಾವಾಗ ಈ ಭಕ್ತಿ ಮಾರ್ಗದಲ್ಲಿ ನಾನು ಈ ದೇಹ ಅಲ್ಲ ಆತ್ಮ ಅಂತ ಒಂದು ಭಾವದಲ್ಲಿ ಆಥರೈಸ್ಡ್ ಪರಂಪರೆಯಿಂದ ಜ್ಞಾನ ತಗೊಂಡು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ನಾನು ಪಾಲಿಸ್ತಾ ಇದ್ದೀನೋ ಆವಾಗ ಮಾತ್ರ ಈ ಒಂದು ಗೊಂದಲೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಈ ವರ್ಣಾಶ್ರಮ ಧರ್ಮನ ಪಾಲಿಸಿಗೆ ಇದ್ರ ಬಗ್ಗೆ ಭಾಳ ಹೇಳಿದ್ದಾರೆ, ಹುಟ್ಟದ ಬಗ್ಗೆ ಅದೆಲ್ಲ ತುಂಬ ಡಿಬೇಟ್ ಶೋಗಳೆಲ್ಲ ನಡೆದಿದೆ, ಅದ್ರ ಒಳಗಡೆ ಹೋಗೋಕ್ಕೆ ಇಷ್ಟ ಇಲ್ಲ. ಒಂದು ಭಕ್ತರಂದರೆ ಹೇಗಿರ್ಬೇಕಂದ್ರೆ ತೃಣಾತಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ನಮ್ಮ ಹತ್ರ ಅಷ್ಟೊಂದು ಟಾಲರೆನ್ಸ್ ಇದೆಯಾ? ಫಸ್ಟ್ ಆಫ್ ಆಲ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಏನು ನಮ್ಮನ್ನ ನಾವು ಸೆಂಟರ್ ಮಾಡುವಾಗ ಅವಾಗ ಬರುತ್ತೆ 3 ಅಫೆನ್ಸ್ ಮಾಡ್ತೀವಿ. 3 ಅಫೆನ್ಸ್ ಅಂದರೆ ಒಂದು ಮನಸ್ಸು ರೀತಿಯಲ್ಲಿ ನಾವೇ ದೊಡ್ಡವರು, ನಮಗೆ ಗೊತ್ತಾಗಿರೋ ಥರ ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ಮೂರ್ಖತನದಲ್ಲಿ ನಮ್ಮ ಜೀವನನ ಮಾಡ್ತೀವಿ. ಎರಡನೇದು ನಮ್ಮ ಮಾತುಗಳು, ಅದರಲ್ಲಿ ಒಂದು ಸಾಫ್ಟ್ನೆಸ್ಸು, ಒಂದು ಸಾತ್ವಿಕ ಗುಣಗಳು ಇರೋದೇ ಇಲ್ಲ. ಅವರು ಹಸ್ಬೆಂಡ್ ಆ್ಯಂಡ್ ವೈಫ್, ಗೃಹಸ್ಥರಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಜಗಳ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ವರ್ಡ್ಗಳೆಲ್ಲ ಉಪಯೋಗ ಮಾಡ್ತಾರೆ. ಅಂದರೆ ಪಿಯರ್ಸಿಂಗ್ ಪ್ರಭುಪಾದರು ಹೆಂಗೆ ನಮಗೆ ಭಕ್ತಿ ರೀತಿಯಲ್ಲಿ ನಮ್ಮ ಹೃದಯಪೂರ್ವವಾಗಿ ಅದನ್ನು ರುಚಿ ಟೇಸ್ಟ್ ಮಾಡ್ತೀವೋ ಅದಕ್ಕೆ ಅಗೈನ್ಸ್ಟ್ ಆಗಿ ನಾವು ಜಗಳ ಮಾಡುವಾಗ ಆ ಪದಗಳೆಲ್ಲ ಹಂಗೆ ಬಂದ್ಬಿಡುತ್ತೆ ನಮ್ಮ ಬಾಯಲ್ಲಿ. ಇಲ್ಲಾಂದರೆ ಆಫೀಸಲ್ಲಿ, ಇಲ್ಲಾಂದರೆ ಒಂದು ಎನ್ವಿಯಸ್ ಅಂತಾರೆ ಬೇರೆಯವ್ರು ನೋಡಿ, ಆ ಥರ ಮಾತುಗಳೆಲ್ಲ ಬರುವಾಗ ಆ ಗುರುಗಳಿಗೆ ಆರಾಮಾಗಿ ಅದು ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗಲ್ಲ. ನಾವು ಭಕ್ತರ ಇಲ್ವಾ ಅಂತ ಯಾರು ಹೇಳಬೇಕು? ಗುರು ಮಾತ್ರ ಹೇಳೋಕ್ಕೆ ಸಾಧ್ಯ, ಬೇರೆ ಯಾರು. ಈಗ ನಮ್ಮ ದೇಹದಲ್ಲಿ ಏನು ಕಾಯಿಲೆ ಇದೆ ಅಂತ ಯಾರು ಹೇಳಬೇಕು? ಡಾಕ್ಟ್ರ್ ಹೇಳಬೇಕು. ಆ ಡಾಕ್ಟ್ರ್ ಯಾರು? ಗುರು, ಪ್ರಭುಪಾದರು. ಸೊ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವು ಸದಾ ಭಗವಂತನ ನವವಿಧ ಭಕ್ತಿ ಶ್ಲೋಕ ಯಾರನ್ನ ಹೇಳ್ತೀರಾ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಆತ್ಮನೈವೇದ್ಯ. ಸೊ ಇದನ್ನು ಸಪ್ರೇಟಾಗಿ ಮಾಡಿದ್ರು ಓಕೆ, ಇಲ್ಲಾಂದರೆ ಮಿಕ್ಸ್ ಮಾಡಿ ಮಾಡಿದ್ರು. ಗೃಹಸ್ಥರಿಗೆ ಒಂದು ಯುನೀಕ್ ವಿಷಯ ನಾರದ ಮುನಿಗಳು ಹೇಳ್ತಾರೆ. ನಾರದ ಮುನಿಗಳದ್ದು ಒಂದು ಗ್ರಂಥ ಇದೆ, ಏನಂತಾರೆ? ನಾರದ ಸ್ತೋತ್ರ. ಏನು ಸ್ತೋತ್ರ ಅದು? ನಾರದ 84 ವರ್ಸಸ್ ಇರುತ್ತೆ, ಚಾಪ್ಟರ್ ಇಲ್ಲ ಅದು, 84 ಶ್ಲೋಕಗಳಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೇ ಒಂದು ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರದ್ದು ನಾರದ ಮುನಿಗಳು ಕೃಪೆ ತಗೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಅವರೇ ಪರ್ಫೆಕ್ಟ್ ಐಡಲ್ ಎಕ್ಸಾಂಪಲ್ ಫಾರ್ ಪರ್ಫೆಕ್ಟ್ ಡಿವೋಟಿ. ಎಲ್ಲ ಲೋಕಕ್ಕೆ ಅವ್ರು ಹೋಗ್ಬೋದು. ಪ್ರಭುಪಾದರು ಕಂಪೇರ್ ಮಾಡಿದ್ರೆ ಇಡೀ ಪ್ರಪಂಚ ಎಲ್ಲ ಪ್ರಭುಪಾದರು ಓಡಾಡಿದ್ದಾರೆ. ಸನ್ಯಾಸ ಆಶ್ರಮದಿಂದ ಅವ್ರು ಮಾಡಿದ್ದಾರೆ. ಗೃಹಸ್ಥಾಶ್ರಮದಲ್ಲಿ ನಾರದ ಮುನಿಗಳು ಏನು ಹೇಳ್ತಾರೆ? ನಾರದ ಪಂಚರಾತ್ರ ವಿಧಿ ಅಂತ ಕೊಟ್ಟಿದ್ದಾರೆ. ಮನೆಯಲ್ಲಿ ವಿಗ್ರಹಗಳು ಮತ್ತು ವಿಗ್ರಹ ಆರಾಧನೆ ಮಾಡೋಕ್ಕೆ ನಾವು ಕೂಡ ಪ್ರಯತ್ನ ಪಡ್ಬೋದು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಕ್ಕೆ, ಕಲಿಯುಗದಲ್ಲಿ 10 ಗಂಟೆನೇ ಬ್ರಹ್ಮ ಮುಹೂರ್ತ, ಅದನ್ನು ಪೋಸ್ಟ್ಪೋನ್ ಮಾಡಿ ಇಟ್ಕೊಳ್ತೀವಿ. ಇಲ್ಲಾಂದರೆ ಬೆಳಗ್ಗೆ ಎದ್ದೇಳಕ್ಕೆ ಸಮಯ ಅಲ್ಲ, ಇನ್ಕ್ಲೂಡಿಂಗ್ ನನಗೂ ಸೇರಿ. ಬೇಗ ಎದ್ದೇಳಬೇಕಂದ್ರೆ ಏನು ಮಾಡಬೇಕು? ಅಲಾರಾಮ್ ಇಡಬೇಕಾ? ಬೇಗ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ತೀವಿ. ನಾವು ಮಲ್ಕೊಳ್ಳೋದೇ 12 ಗಂಟೆಗೆ. 12 ಗಂಟೆಗೆ ಲೈಟ್ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ.
ಝೊಮ್ಯಾಟೊದಲ್ಲಿ ಸ್ವಲ್ಪ ಆರ್ಡರ್ ಮಾಡೋಣ, ಸ್ವಿಗ್ಗಿಯಲ್ಲಿ ಬೀದಿ ಇದರಲ್ಲಿ ಸ್ವಲ್ಪ ಒಬ್ಬರು ಭಯ್ಯ ಇದ್ದಾರೆ, ಅವ್ರ ಹತ್ರ ಹೋಗಿ ಸ್ವಲ್ಪ ಪಾನಿಪುರಿ ಅದು ಇದು ತಿಂದ್ಬಿಟ್ಟು ಬರೋಣ. ಹಂಗಂದ್ರೆ ಹೇಗಿರುತ್ತೆ? ದೇಹ ಆರೋಗ್ಯ ಹಾಳಾಗುತ್ತೆ, ನಮ್ಮ ಗುಣಗಳನ್ನು ಹಾಳಾಗುತ್ತೆ. ಸೊ ಅದರಿಂದ ಈ ಗೃಹಸ್ಥಾಶ್ರಮದಲ್ಲಿ ಭಗವಂತ ನಾರದ ಮುನಿಗಳು ಏನು ಹೇಳ್ತಾರೆ? ಬಿ ಐಡಲ್ ಹೌಸ್ ಹೋಲ್ಡರ್ ಅಂತಾರೆ. ಸೊ ನಮ್ಮ ಇಸ್ಕಾನಲ್ಲಿ ಸನ್ಯಾಸಿಗಳು ಕಡಿಮೆ ಇರ್ತಾರೆ, ಗೃಹಸ್ಥರುಗಳು ಭಾಳ ಇರ್ತಾರೆ. ಆದ್ರೂ ಇದು ಸ್ಟ್ರಾಂಗ್ ಆಗಿರೋಕ್ಕೆ ಒಂದು ಬೇರೆ ಥರ ಇರೋರು ಯಾರು? ಸನ್ಯಾಸಿಗಳು. ಅವರಿಲ್ಲ ಅಂದರೆ ಇದು ಸ್ಟ್ರಾಂಗ್. ನಾವು ಸಾವಿರಾರು ಜನ ಸೇರಿ ಇದನ್ನು ಮಾಡ್ಬೋದು, ಬಟ್ ಆದ್ರೂ ಅವರು ಬೇರೆ ಥರ. ಅವ್ರು ಹೇಳೋರು, ಅವ್ರ ಪದ್ಧತಿಗಳು, ಅವ್ರು ಹೇಳೋರು ಕೇಳಿ ಮಾಡಿದ್ರೆ ಅದು. ಆಮೇಲೆ ವಾನಪ್ರಸ್ಥರು ಏನು ಮಾಡಬೇಕು? ಬೇರೆ ಆಶ್ರಮ, ಇವರು ಸನ್ಯಾಸ ಆಶ್ರಮ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಅವರು ಗುರು ಮಹಾರಾಜರಿಗೆ ಸೇವೆ ಮಾಡೋದು ಅವರೆಲ್ಲ ಬಂದರೆ, ಸನ್ಯಾಸಿಗಳನ್ನ ಯಾರು ಪ್ರೊಟೆಕ್ಟ್ ಮಾಡಬೇಕಂದ್ರೆ ವಾನಪ್ರಸ್ಥ ಆಶ್ರಮ. ಟ್ರಾವೆಲ್ ಮಾಡ್ತಾ ಇರಬೇಕು, ಒಂದೇ ಕಡೆ ಕೂತ್ಕೊಂಡು ಕಳ ತಲ್ಲೋದು ಮುಖ್ಯ ಅಲ್ಲ. ಸೊ ನಾವು ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆಯೋ ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೊಡೋದು ನನ್ನ ಕರ್ತವ್ಯ. ಯಾವ ವಯಸ್ಸಿಂದ ಅದನ್ನು ರೆಡಿ ಆಗಬೇಕು? 55ನೇ ವಯಸ್ಸಿಂದನೇ ರೆಡಿ ಆಗಬೇಕಂತ ನಮ್ಮ ಶ್ರೀಮದ್ ಭಾಗವತಮಲ್ಲಿ ಹೇಳಿದ್ದಾರೆ. ಈಗ ನಾನು ಅತ್ತೆ ಸೊಸೆ ಅಂದರೆ ಅತ್ತೆ ಏನು ಮಾಡಬೇಕು? 55 ವಯಸ್ಸಲ್ಲಿ ಸೊಸೆಗೆ ಬೀಗನ ಹ್ಯಾಂಡ್ ಓವರ್ ಮಾಡಬೇಕು. ಬಟ್ ಕಲಿಯುಗದಲ್ಲಿ ಸಾಧ್ಯನೇ ಇಲ್ಲ ಅದು. ಇವರೇ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಇಲ್ಲಾಂದರೆ ಅವರು ಎಲ್ಲೋ ಒಂದು ಕಡೆ ಲಾಕರಲ್ಲಿ ಇಟ್ಟು ಅದನ್ನು ಹೈಡ್ ಮಾಡೋಕ್ಕೆ ನೋಡ್ತಾರೆ. ಒಂದು ಕಂಪನಿಯಲ್ಲಿ ದೊಡ್ಡ ದೊಡ್ಡ CEO ಅವರು ಇವರು ಇರ್ತಾರೆ, ಅವ್ರೇನು ಮಾಡ್ತಾರೆ? 55 ವಯಸ್ಸು ಮೇಲೇ ಹೊಸ ಬ್ರ್ಯಾಂಚ್ಗಳು ಶುರು ಮಾಡ್ತಾರೆ, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಅದಂತ. ನೆಕ್ಸ್ಟು ಯಾರಂತ ಐಡೆಂಟಿಫೈ ಮಾಡೋದೇ ಇಲ್ಲ. ಇವನ್ ರಾಜ್ಯರು, ಪೊಲಿಟಿಷಿಯನ್ಸ್, ಕಿಂಗ್ಸ್ ಅವರೇ ಹೆಂಗಿರ್ತಾರೆ? ಅವರೇ ಉಲ್ಟಾ, ಎಷ್ಟು ವಯಸ್ಸಾಗುತ್ತೋ ಅಷ್ಟು ನಾನು ಅನುಭವಿಸ್ಬೇಕು. ಅದೇನೋ ಕ್ಷತ್ರಿಯದಲ್ಲಿ ಅದು ಒಂದು ಪನಿಷ್ಮೆಂಟು, ಚಿರಂಜೀವಿ ಭವ ಅಂತಾರೆ. ಚಿರಂಜೀವಿ ಭವ ಅಂದರೆ ಅಷ್ಟು ವರ್ಷ ನಾನಿದ್ದು ಒಂದು ಇಷ್ಟು ವಯಸ್ಸು ಮೇಲೆ ಇದ್ರೂ ಕಷ್ಟ. ಇದು ಕ್ಷತ್ರಿಯರಿಗೆ ಅದು ಒಂದು ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲ ಯಾಕಂದರೆ ನನ್ನ ಮೂಡ್ ಹೆಂಗಿದೆ ಅಂದರೆ ಎಲ್ಲ ಅನುಭವಿಸ್ಬೇಕು, ಎಲ್ಲ ನಾನು ಒಂದು 80 ವಯಸ್ಸು 90 ಇಯರ್ಸ್ ಆದ್ರೂ ಕೂಡ ನಾನು ಒಂದು ಮುಖ್ಯಮಂತ್ರಿ ಆಗಿರಬೇಕು, ಅದಾಗಿರಬೇಕು, ಇದಾಗಿರಬೇಕು, ಎಲ್ಲ ಮಾಡಬೇಕು. ಎಲ್ಲ ಇಂದ್ರಿಯ ತೃಪ್ತಿಗಳಲ್ಲೇ ಇರ್ತಾರೆ ಆದ್ರೂ ಕೂಡ. ಬಟ್ ಅದು ಗ್ರಂಥಗಳಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಬ್ರಹ್ಮಚರ್ಯ ಅಂದರೆ ನೀಟ್ನೆಸ್, ಕ್ಲೀನ್ಲಿನೆಸ್ 3 ರೀತಿಯಲ್ಲಿ. ಒಂದು ಮೈಂಡಲ್ಲಿ, ಎರಡನೇದು ಮಾತಲ್ಲಿ, ಇನ್ನೊಂದು ಆ್ಯಕ್ಷನಲ್ಲಿ ಬ್ರಹ್ಮಚಾರಿಗಳಿಗೆ. ಅದು ಜವಾಬ್ದಾರಿ ಯಾವುದು? ಪ್ಯಾರೆಂಟ್ಸು ಜವಾಬ್ದಾರಿ ಏನು? ಸುಮ್ಮನೆ ಪುಸ್ತಕ ಎಲ್ಲ ತೊಗೊಂಡೋಗಿ ಫಾಲೋ ಮಾಡಿ ಮಗಳೇ ಅಂದರೆ ಆಗಲ್ಲ. ಐ ಹ್ಯಾವ್ ಟು ಬಿ ದ ಐಡಲ್ ಗೃಹಸ್ಥ. ನಾನು ಉದಾಹರಣವಾಗಿ ಇರಬೇಕು. ಅವರು ಮಕ್ಕಳಿಗೆ 1000 ವಿಷಯಗಳು ಹೇಳ್ಬೋದು. ನಮ್ಮ ಪ್ರಿನ್ಸಿಪಲ್ರು ಹೇಳ್ತಾರೆ, ಫಾದರ್ ಆ್ಯಂಡ್ ಮದರ್ ಕ್ಯಾನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾನ್ ಫೈಟ್, ಫಾದರ್ ಆ್ಯಂಡ್ ಮದರ್ ಶುಡ್ ನಾಟ್ ಫೈಟ್ ಅಂತ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನಮಗೆ ಮೆಚುರಿಟಿ ಇರಬೇಕು, ನಾವೊಂದು ರೋಲ್ ಮಾಡೆಲ್ ಆಗಿರಬೇಕು. ನಾವು ಮಕ್ಕಳ ಮುಂದೆನೇ ಯಾವಾಗಲೂ ಹೋಗಿ ನಿಮ್ಮ ತಂದೆ ಹೇಳಿ, ನಿಮ್ಮ ತಂದೆ ಒಂದು ವೇಸ್ಟ್ ಫೆಲೋ ಅಂತ ಹೇಳಿ ತಾಯಿ ಹೇಳಿ ಕಳಿಸ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳು ಮುಖಾಂತರನೇ ಹೇಳ್ತಾರೆ, ನಿಮ್ಮ ತಂದೆ ವೇಸ್ಟ್ ಅಂತ ಹೇಳಿ ಅಂತ ಜಗಳ ಕ್ಯಾಶುವಲ್ ಆಗಿ ಮಾಡ್ಕೊಳ್ತಾರೆ. ಸೊ ಹಂಗೆ ಅದರಿಂದ ಸ್ವಲ್ಪ ಹೊರಗಿರಬೇಕು. ಹಸ್ಬೆಂಡ್ ವೈಫ್ ಒಳಗಡೆ 1000 ಇರುತ್ತೆ, ಬಟ್ ಆ್ಯಸ್ ಎ ಫಾದರ್ ಆ್ಯಂಡ್ ಮದರ್ ಅನ್ನೋ ಬರುವಾಗ ಐಡಿಯಲ್ ಗೃಹಸ್ಥರಾಗಿ ಅಟ್ಲೀಸ್ಟ್ ಅದೇ ಥರ ನಾನು ಸೀನಿಯರ್ ಡಿವೋಟಿ ಅಂತ ನಾನು ಕ್ಲೈಮ್ ಮಾಡಬೇಕಂದ್ರೆ ಅದಕ್ಕೆ ಲಕ್ಷಣಗಳಿದ್ದಾವೆ. ಡಿವೋಟಿಗೆ ಸಿಂಪ್ಟಮ್ಸ್ ಇದೆ. ಸದಾ ಭಕ್ತಿ ಮಾರ್ಗದಲ್ಲಿ, ಭಕ್ತಿ ಸೇವೆಯಲ್ಲಿ ಮಾಡ್ತಾ ಇರಬೇಕು. ಈ ಒಂದು ಸೇವೆ ನಾನು ಮಾಡ್ತೀನಿ, ಆ ಒಂದು ಸೇವೆ ನಾನು ಮಾಡ್ತೀನಿ, ಆ ಥರ ಒಂದು ಬೈಫರ್ಗೇಷನೇ ಇಲ್ಲ. ಅದನ್ನು ಗುರುಗಳು, ಇಲ್ಲಾಂದರೆ ಒಂದು ಅಡ್ಮಿನಿಸ್ಟ್ರೇಟರ್ ಮೂಡ್ನು ಈಗೆಲ್ಲ ಸ್ಪಾಯ್ಲ್ ಆಗಿಬಿಟ್ಟಿದೆ. ಎಲ್ಲರೂ ನನಗೆ ಹಾರಾಗಬೇಕು, ಎಲ್ಲರೂ ನನಗೆ. ಅಡ್ಮಿನಿಸ್ಟ್ರೇಟರ್ ಅಂದರೆ ಹೇಗಿರ್ಬೇಕಂದ್ರೆ, ಭಗವಂತ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಫೆಸಿಲಿಟೇಟ್ ಅಂದರೆ ಆ ಪದಕ್ಕೆ ಒಂದು ಅರ್ಥ ಇದೆ. ಭಗವಂತ ನಮ್ಮನ್ನ ಒಂದು ಸ್ಥಾನದಲ್ಲಿ ಕೂರಿಸಿದ್ದಾನೆ. ಒಂದು ಒಳ್ಳೆ ಭಕ್ತರು ಇರ್ತಾರೆ. ಫಾರ್ ಎಕ್ಸಾಂಪಲ್ ರಾಮಾಯಣ ಉದಾಹರಣೆ. ಅದಕ್ಕೆ ರಾಮ ಈ ಲವ ಕುಶ ಅದ್ರ ಬಗ್ಗೆ, ರಾಮಾಯಣ ಬಗ್ಗೆ ಹೇಳುವಾಗ ಯಾರಪ್ಪ ಈ ಒಂದು ಮಕ್ಕಳಿಗೆ ತಂದೆ ತಾಯರು ಅಂತ ಕಣ್ಣಲ್ಲಿ ನೀರು ಬಂತು. ಹಿಂಗೆಲ್ಲ ಬಂದಿದ್ದಾರಲ್ಲ ಇವ್ರ ಗುರುಗಳು ಯಾರು? ಆ ರೀತಿಯಲ್ಲಿ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ರೋಲ್ ಮಾಡೆಲ್ ಆಗಿ ಇರಬೇಕು. ಸೊ ಆವಾಗ ಆ ಥರ ಇದ್ಬಿಟ್ರೆ ಈ ಒಂದು ಗ್ಯಾಪ್ ಅನ್ನೋದು ಕಡಿಮೆ ಆಗುತ್ತೆ. ಭಗವಂತನಿಗೆ ನಮಗೆ ಈ ಭೂಮಾದೇವಿ ಇಲ್ಲಿ ಏನು ಮಾಡ್ತಾರೆ, ಬಡ್ಕೊಳ್ತಾ ಇದ್ದಾರೆ, ಭಗವಂತನಿಂದ ನಾನು ದೂರ ಮಾಡ್ಕೊಂಡಿದ್ದೀನಿ. ಅದರಿಂದ ಈ ಕಲಿ ಪೂರ್ತಿ ಬಂದು ಎಫೆಕ್ಟ್ ಆಗ್ತಾ ಇದೆ. 4 ಕಾಲು ಆಲ್ರೆಡಿ ಹೋಯಿತು, ಈಗಿರೋದು ಒಂದೇ ಒಂದು ಕಾಲು. ಏನೋ ಸ್ವಲ್ಪ ಟ್ರೂತ್ಫುಲ್ನೆಸ್ ಅಂತಾರೆ, ಇನ್ನೂ ಸ್ವಲ್ಪ ಅಂದ್ಕೊಂಡಿದೆ. ಅದೂ ಸ್ವಲ್ಪ ದಿವಸ ಆದಮೇಲೆ ಕಲಿಯುಗ ಮುಗಿತಾ ಬರುವಾಗ ಅದೂ ನಾಶ ಆಗುತ್ತೆ. ಅಟ್ಲೀಸ್ಟ್ ಭಕ್ತರಿಗೆ ಈ ಒಂದು ಅವಕಾಶ ಹುಷಾರಾಗಿ
ಕಲಿಯುವುದಲ್ಲಿ ನಮ್ಮನ್ನ ಈಗೆಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಂತ ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ರು. ಈ ಒಂದು ಭಕ್ತಿ ಮಾರ್ಗದಲ್ಲಿ ನಾವಿರುವುದು ಈ ಕಲೀನ ಎಫೆಕ್ಟಿಂದ ಅಟ್ಲೀಸ್ಟ್ ಒಂದು ಮಾಸ್ಕ್ ನಾವು ಹಾಕ್ಕೊಂಡ್ರೆ ಆ ಒಂದು ರೋಗದಿಂದ ಏನು ಈ ಒಂದು ಭೌತಿಕ ರೋಗದಿಂದ ನಾವೆಲ್ಲರೂ ದೂರ ಇರೋಕ್ಕೆ ಒಂದು ಅವಕಾಶ ಇರುತ್ತೆ. ಅದನಂತರ ಈ ವರ್ಣಾಶ್ರಮ ಧರ್ಮದ ಬಗ್ಗೆ ಸ್ವಲ್ಪ ನಮ್ಮ ಈ ಒಂದು ಶ್ಲೋಕದಲ್ಲೇ ಏನು ಹೇಳಿದ್ದಾರೆ ಅಂದರೆ, ಎಲ್ಲ ಹುಟ್ಟದ ಮೇಲೆ ಡಿಸೈಡ್ ಮಾಡ್ತಾರೆ. ಹುಟ್ಟಲ್ಲಿ ನಾನು ಬಂದು ಅಂಬಾನಿ ಮಗ, ನಾನು ಬಂದು ಈ ಪುರೋಹಿತರ ಮಗ, ನಾನು ಬಂದು ಈ ಒಂದು ಕುಲದಲ್ಲಿ ಹುಟ್ಟಿದ್ದೀನಿ, ಆ ಕುಲದಲ್ಲಿ ಹುಟ್ಟಿದ್ದೀನಿ, ಎಲ್ಲ ಕರೆಕ್ಟು. ಆ ಧರ್ಮನ ಯಾರು ಪಾಲಿಸ್ತಾರೋ ಅವ್ರು ಮಾತ್ರ ಹಾಕಲ್ಲ. ಈಗ ನಮ್ಮ ತಂದೆ ಪ್ರಭುಪಾದರು ಹೇಳ್ತಾರೆ, ಇಫ್ ಯುವರ್ ಫಾದರ್ ಈಸ್ ಅ ಡಾಕ್ಟರ್, ಡೋಂಟ್ ಕ್ಲೈಮ್ ದಟ್ ಯು ಕ್ಯಾನ್ ಆಲ್ಸೋ ಬಿ ಎ ಡಾಕ್ಟರ್. ನಾನು ಅಲ್ಲಿ ಹುಟ್ಟಿದ್ದೀನಿ, ಡಾಕ್ಟ್ರಿಗೆ ಮಗನ, ನಾನು ಡಾಕ್ಟ್ರಾ? ಯಾವ ಗ್ರಂಥಗಳಲ್ಲಿನೂ ಹೇಳಿಲ್ಲ ಹುಟ್ಟಿಂದ ನೀನು ಇದಂತ. ಅದೊಂದು ಲಕ್ಷಣ. ಓಕೆ, ನಾನು ಸಚಿನ್ ತೆಂಡೂಲ್ಕರ್ ಮಗನಾಗಿ ಹುಟ್ಟಿದ್ದೀನಿ, ಬಟ್ ನಾನು ಕ್ರಿಕೆಟರಾ? ಇಲ್ಲ. ಹಂಗಾಗಿ ನನಗೆ ಆ ಲಕ್ಷಣ ಇಲ್ಲ. ಅದಕ್ಕೆ ಪ್ರಭುಪಾದರು ಇಡೀ ಎಲ್ಲ ದೇಶದಲ್ಲಿ ಹೋಗಿ ಮಲೇಚಸ್ ಅಂತಾರೆ, ಹಂಗಂದರೆ ಮಾಂಸ ತಿನ್ನೋರು ಮತ್ತು ಎಲ್ಲ ಮಾಡೋರನ್ನು ಅಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಪ್ರಭುಪಾದರು ಫಸ್ಟು ಹೋಗಿ ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಂತ ಹೇಳಿದ್ರು. ನೋ ಮೀಟ್ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಇಲ್ಲಿಸಿಟ್ ರಿಲೇಷನ್, ನೋ ಇಂಟಾಕ್ಸಿಕೇಷನ್. ಎಲ್ಲರೂ ಇದರಲ್ಲಿ ಹೋಗ್ಬಿಟ್ರು. ಈ ಮುದುಕ ಏನೋ ತಲೆ ಕೆಟ್ಟೋಗಿದೆ, ನನ್ನ ಜೀವನನ ಗುರಿ ಏನಂತ ಅನ್ನಿಸ್ಕೊಂಡಿದ್ದೀನಿ, ಆ 4 ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತ ಅವರು ಫಾರಿನ್ ಅವರ್ಸು ಅವ್ರ ಜೀವನ ಮಾಡೋದೇ ಈ 4ಗೋಸ್ಕರ. ಖುಷಿ, ಪಾರ್ಟಿ ಅಂದರೆ ಏನೋ ಹೋಗಿ ಕುಡಿಯೋದು, ಅದು ಮಾಡೋದು, ಇಂಟಾಕ್ಸಿಕೇಟ್ ಮಾಡ್ಕೊಳ್ಳೋದು, ಅದನ್ನೇ ಅವ್ರ ಜೀವನ. ಅದನ್ನು ಹೋಲಿ ಡ್ರಿಂಕ್ ಅಂತಲೂ ಕರೀತಾರೆ. ಕೆಲವು ಇದರ ಪದ್ಧತಿ ಬಂದರೆ ತುಂಬ ಹಳೆಯದಿಟ್ಕೊಂಡು ನಮಗೆ ಈ ವೆಸ್ಟರ್ನ್ ಅನಿಮಲ್ಸ್ಟಿಕ್ ಕಲ್ಚರ್ಗೆ ವ್ಯತ್ಯಾಸ ಏನಂದರೆ, 3 ಅಡುಗೆ ಮಾಡಿ 3 ಗಂಟೆ ಆಗಿರೋ ಊಟ ಅದು ಯಾವ ಗುಣಕ್ಕೆ ಚೇಂಜ್ ಆಗುತ್ತೆ? ತಮೋ ಗುಣಕ್ಕೆ ಚೇಂಜ್ ಆಗುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ವೆಸ್ಟರ್ನ್ ಅನಿಮಲ್ಸ್ಟಿಕ್ ಕಲ್ಚರ್ ತುಂಬ ವರ್ಷ ಇಟ್ಟಿದ್ರೆ ಈ ವೈನ್ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಇಷ್ಟು ವರ್ಷ ವೈನ್ ಇದು ಕುಡೀರಿ, ಎಲ್ಲರೂ ಮನೆಗೆ ಅದನ್ನು ವಿನಿಯೋಗ ಮಾಡ್ತಾರೆ, ಇಷ್ಟು ವರ್ಷ ಶ್ರೇಷ್ಠ ಅದು ಅಂತಾರೆ. ಟೋಟಲಿ ಆಪೋಸಿಟ್ ಅದು. ಆಮೇಲೆ ಈ ಊಟದಲ್ಲಿ ಕೂಡ ಗಮನ ಇರಬೇಕು. 3 ವಿಧವಾಗಿ ಗುಣಗಳಲ್ಲಿ ನಾವು ಇದ್ದೀವಿ. ಏನು? ಸತ್ವ, ರಜೋ, ತಮೋ. ಸತ್ವ ಗುಣದಲ್ಲಿ ಇರುವವರು ಯಾವ ಥರ ಆಹಾರ ತಿನ್ನಬೇಕು, ಯಾವ ಥರ ಊಟ ಮಾಡಬೇಕಂತ ಇಸ್ಕಾನಲ್ಲಿ ತುಂಬ ವಿಷಯಗಳಿದ್ದಾವೆ. ಆಮೇಲೆ ರಜೋಗುಣದಲ್ಲಿ ಇರುವ ಊಟಗಳು ಯಾವುದು? ಅಟ್ಲೀಸ್ಟ್ ಫೆಸ್ಟಿವಲ್ ಇದ್ದರೆ ತುಂಬ ವೆರೈಟೀಸ್ ಇರ್ತವೆ, ಚೆನ್ನಾಗಿರುತ್ತಲ್ವ? ನೋಡಿದ್ರೇ ಹೊಟ್ಟೆ ತುಂಬಿಡುತ್ತೆ. ಆಹಾ, ಎಷ್ಟು ವೆರೈಟಿಗಳಿದಾವಪ್ಪ ಇಸ್ಕಾನಲ್ಲಿ. ಗೋವಿಂದಸ್, ದುಬಾಯ್ ಗೋವಿಂದಸ್. ದುಬಾಯಲ್ಲಿ ಒಂದು ರೆಸ್ಟೋರೆಂಟ್, ನಮ್ಮ ಫ್ರೆಂಡ್ ಒಬ್ಬರು ದುಬಾಯ್ ಹೋಗಿದ್ರು. ದುಬಾಯೆಲ್ಲ ತಿರುಗಿದ್ದೀನಿ, ಅಲ್ಲಿ ನನಗೆ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ತು, ದುಬಾಯ್ ಗೋವಿಂದಸ್ ಅಂತ. ತೃಪ್ತಿಯಾಗಿತ್ತು. ಅದೇ ಭಕ್ತರ ಸಂಘ. ಆಮೇಲೆ ಆ ಒಂದು ಸಾತ್ವಿಕ ಆಹಾರ, ಪ್ರಸಾದ ಸ್ವೀಕಾರ ಮಾಡಿದ್ರೆ ಅದೇ ಅದನ್ನು ಒಂದು ಮಹಿಮೆ. ಆವಾಗ ನಾವು ಸತ್ವಗುಣದಲ್ಲಿ ನಮ್ಮನ್ನ ಇಟ್ಕೊಳ್ಳೋಕ್ಕೆ, ನಾವು ಕೂಡ ಭಕ್ತರ ಅನ್ನೋಕ್ಕೆ ಒಂದು ಸಿಂಪ್ಟಮ್ಸ್ ಅದರಲ್ಲಿ ಕಾಣಿಸುತ್ತೆ. ಹೆಂಗೆ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವು ಭಕ್ತರ ಇಲ್ಲಾಂದರೆ ಇದೆಲ್ಲ ಬರೀ ಏನೋ ಅದು ಇಂಗ್ಲೀಷಲ್ಲಿ ಬರೆದಿರುವ, ಸಂಸ್ಕೃತದಲ್ಲಿ ಬರೆದಿರೋ ಒಂದು ಸಮಾಚಾರ ಹಂಗಂತ ಹೇಳ್ಕೊಳ್ತೀವಿ. ದ ಫಸ್ಟ್ ಅಟ್ಯಾಕ್ ಆಫ್ ವೆನಾಮಸ್ ಸ್ನೇಕ್ ಸ್ಟ್ರೈಕ್ಸ್ ಅಗೈನ್ಸ್ಟ್ ದ ಗಾಡ್ ಮೇಡ್ ವರ್ಣಾಶ್ರಮ ಸಿಸ್ಟಮ್. ಸೊ ಈಗ ಪ್ರಭುಪಾದರ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ, ಈ 4 ವಿಷಯಗಳನ್ನ, ನಿಯಮಗಳನ್ನ ಫಾಲೋ ಅಪ್ ಮಾಡಿ ಅಂದರೆ ಎಲ್ಲರೂ ಓಡೋಗ್ಬಿಟ್ರು. ನಾನು ಅದು ಲೈಫ್ನ ಗುರಿನೇ ಅದು ಅಂತ ಅನಿಸ್ಕೊಂಡಿದ್ದೀನಿ. ಅವರು ಯಾಕೆ ಕಲ್ಚರೆಲ್ಲ ಹೆಂಗೆ ಇದೆ ಫಾರಿನ್ ಕಂಟ್ರಿಯಲ್ಲಿ, ಮಗು 3ನೇ ಕ್ಲಾಸ್ ಹೋಗುವಾಗ ಮೊದಲನೇ ತಂದೆ ಜೊತೆಯಲ್ಲಿ ಮಗು ಅಡ್ಮಿಷನ್ಗೆ ಹೋಗುತ್ತೆ. 6ನೇ ಕ್ಲಾಸ್ ಹೋಗೋಷ್ಟೊಳಗಡೆ, ಇಲ್ಲಾಂದರೆ 8ನೇ ಕ್ಲಾಸ್ ಹೋಗೋಷ್ಟೊಳಗಡೆ 2ನೇ ತಂದೆ ಜೊತೆಯಲ್ಲಿ ಮಗು ಅಡ್ಮಿಷನ್ಗೆ ಹೋಗುತ್ತೆ. ಸೊ ಇದರಿಂದ ಅವ್ರಿಗೇನಾಗಿದೆ, ಭಾರಿ ಗೊಂದಲ. ಡಿವೋರ್ಸ್ ರೇಟ್ ಡ್ರಾಸ್ಟಿಕ್ ಇಂಡಿಯಾದಲ್ಲಿ ಇದೆ. ಆಮೇಲೆ ನಮ್ಮ ಭಾರತ ಭೂಮಿಯಲ್ಲಿ ಎಲ್ಲ ಹೇಳ್ತೀವಿ, ಏನೋ ರಾಮ ಜನ್ಮಭೂಮಿ ಅಂತ ಹೇಳ್ಕೊಳ್ತೀವಿ. HIV ನಾವು AIDS-ಅಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ಅದು ಹೆಂಗಪ್ಪ ಕಾಂಟ್ರಡಿಕ್ಟರಿ ಆಯ್ತಲ್ವಾ? ಹಂಗಂದರೆ ಒಬ್ಬರಿಗೆ ಒಬ್ಬರೇ ಹೆಂಡತಿ, ಒಬ್ಬರೇ ಹಸ್ಬೆಂಡ್ ಅಂತ ಒಂದು ಪದ್ಧತಿಯಲ್ಲಿ ನಾವು ಬದುಕಿದ್ರೂ ಕೂಡ ಆದ್ರೂ ಸಿಂಪ್ಟಮ್ಸ್ ಎಲ್ಲ ಕಲಿಯುಗದಲ್ಲಿ ಹೆಂಗಿದೆ, ತುಂಬ ವಿಚಿತ್ರವಾಗಿದೆ. ಆಮೇಲೆ ವರ್ಲ್ಡ್ ವೆಜಿಟೇರಿಯನ್ ಪಾಪ್ಯುಲೇಷನ್ ಅಂದರೆ ಇಡೀ ಪ್ರಪಂಚದಲ್ಲಿ ವೆಜಿಟೇರಿಯನ್ ಪಾಪ್ಯುಲೇಷನ್ ಇರೋದು ಬರೀ 8% ಮಾತ್ರ. ಅದರಲ್ಲಿ 5% ಇಂಡಿಯಾದಲ್ಲಿ ಮಾತ್ರ. ಹಂಗಂದರೆ ಇಡೀ ಈ 4 ಪ್ರಭುಪಾದರು 4 ವಿಷಯ ಹೇಳಿದ್ದಾರೆ. ಇಸ್ಕಾನ್ ಅಂದರೆ ಹೊಸಬರಿಗೆ ಹೇಳ್ತೀನಿ, ಇಸ್ಕಾನ್ ಅಂದರೆ ಏನಿಲ್ಲ, ನಮ್ಮನ್ನ ಈ 4 ವಿಷಯ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈನ್ ಮಾಡ್ತಾರೆ. ನೋ ಮೀಟ್ ಈಟಿಂಗ್, ನೋ ಗ್ಯಾಂಬ್ಲಿಂಗ್, ನೋ ಇಲ್ಲಿಸಿಟ್ ರಿಲೇಷನ್, ನೋ ಇಂಟಾಕ್ಸಿಕೇಷನ್. ಕನ್ನಡದಲ್ಲಿ ಯಾರನ್ನ ಹೇಳ್ತೀರಾ? ಮಾಂಸಾಹಾರ ಬಿಡಬೇಕು, ಜೂದು ಬಿಡಬೇಕು,
ಓಕೆ. ಮದುವೆ ಬಿಟ್ಟು ಬೇರೆ ಸಂಬಂಧ ಇಟ್ಕೊಳ್ಬಾರ್ದು. ಮದ್ಯಪಾನ, ನೋ ಇಂಟಾಕ್ಸಿಕೇಶನ್ ಎಲ್ಲ. ಈಗೆಲ್ಲ ಸ್ವಲ್ಪ ನಾರ್ತ್ ಕರ್ನಾಟಕ ಹೋಗಿದ್ದೀನಿ ನಾನು. ಅಲ್ಲಿ ಹೋದರೆ ಬರೀ ಬಸ್ ಸ್ಟ್ಯಾಂಡ್ ಎಲ್ಲ ಜನರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ನಾರ್ತ್ ಕರ್ನಾಟಕದವರು ಸ್ವಲ್ಪ ಸಮಿಸ್ಬಿಡಿ, ನಾನು ಇದನ್ನು ಕಮೆಂಟ್ ಮಾಡ್ತೀನಿ ಅಂತ. ಅಲ್ಲಿ ಹೋದರೆ ಎಲ್ಲ ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಿಲ್ಡಿಂಗ್, ಎಲ್ಲಿ ಹೋದ್ರೂ ವ್ಯಕ್ತಿಗಳೆಲ್ಲ ಬುದ್ಧಿವಂತರಾಗಿರ್ತಾರೆ. ಬಟ್ ಆ ಕಾರ್ನರ್ ನೋಡಿದ್ರೆ ಫುಲ್ ಸ್ಟ್ರೈನ್, ಅದೇನೋ ಅಡಿಕೆ ಅದೆಲ್ಲ ಹಾಕಿ ಮುಗಿತಾರೆ. ಹಂಗೆ ಹೋಗ್ತಾ ಇದ್ದೀನಿ, ಕಾಲ ಹತ್ರನೇ ಒಬ್ಬರು ಬಸ್ ಸ್ಟ್ಯಾಂಡಲ್ಲಿ ಇದು ಮಾಡ್ತಾ ಇದ್ದಾರೆ. ಅದೊಂದು ನನಗೆ ಆ ಕ್ಲೀನ್ಲಿನೆಸ್ ಫಾರ್ ಬ್ರಹ್ಮಚಾರೀಸ್ ಏನೋ ಕೆನಾಟ್ ಟಾಲರೇಟ್ ದಟ್ ಅವಾಗ. ಸೊ ಆ ರೀತಿಯಲ್ಲಿ ತುಂಬ ಶುದ್ಧವಾಗಿ ನಮ್ಮ ಲೈಫ್ ಸ್ಟೈಲ್ನ, ಊಟ ಮಾಡುವ ಹ್ಯಾಬಿಟ್ನ ನಾವು ನಮ್ಮ ಪದ್ಧತಿಗಳನ್ನ ಫಾಲೋಅಪ್ ಮಾಡೋದು ರೆಕಮೆಂಡ್ ಆಗುತ್ತೆ. ಸೊ ಇಲ್ಲಾಂದರೆ ನಾವು ಕೂಡ ಈ ಒಂದು ಭಗವಂತನ ಈ ವರ್ಣಾಶ್ರಮ ಧರ್ಮನ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕ್ಲೈಮ್ ಮಾಡ್ಕೋಬೋದು, ಎಕ್ಸ್ಟರ್ನಲಿ ನಾವು ಕೂಡ ಇಮಿಟೇಟ್ ಮಾಡ್ಬೋದು. ನಾವು ವಿಭೂತಿ ಹಚ್ಕೋಬೋದು, ಇಲ್ಲಾಂದರೆ ನಾಮ ಹಾಕ್ಕೋಬೋದು, ಧೋತಿ ಕುರ್ತಾ ಹಾಕ್ಕೋಬೋದು. ಬಟ್ ನಮ್ಮ ಒಳಗಡೆ ನಾವು ಡಿವೋಟಿನ ಇಲ್ವಾ ಅನ್ನೋದಕ್ಕೆ ನಮ್ಮ ಆಚಾರ್ಯ ಪುರುಷರು ಇಷ್ಟೊಂದು ವಿಷಯಗಳು ನಮಗೆ ಕೊಟ್ಟಿದ್ದಾರೆ. ಇದನ್ನು ಸ್ಟ್ರಿಕ್ಟ್ಲಿ ಮೆಂಟ್ ಫಾರ್ ಡೆವಲಪಿಂಗ್ ಅನಿಮಲ್ ಕಾನ್ಷಿಯಸ್ನೆಸ್ ಇನ್ ಟು ಹ್ಯೂಮನ್ ಕಾನ್ಷಿಯಸ್. ಈ ವರ್ಣಾಶ್ರಮ ಧರ್ಮ ಎಲ್ಲ ಯಾಕೆ ನಾವು ಪ್ರಾಕ್ಟೀಸ್ ಮಾಡಬೇಕಪ್ಪ ಹಂಗಂದರೆ, ಒಂದು ಪ್ರಭುಪಾದರು ಹೇಳಿದ್ರಲ್ವ, ಗಾಡ್ಲೆಸ್ ಸಿವಿಲೈಸೇಷನ್ ಅಂತ. ದೇವ್ರನ್ನ ಸೆಂಟರ್ ಮಾಡಿ ನಮ್ಮ ಜೀವನ ಮಾಡಬೇಕು. ಈಗ ಮನೆಯಲ್ಲಿ ಯಾವ ಥರ ಜೀವನ ಮಾಡಬೇಕು, ನಾನೊಂದು ಸ್ವಂತ ಮನೆ ಕಟ್ಟಿದ್ದೀನಿ. ಹಂಗಂದರೆ ಆ ಮನೆಯಲ್ಲಿ ನನ್ನ ಮೂಡ್ ಹೆಂಗಿರಬೇಕು, ಈ ಮನೆಯಲ್ಲಿ ದೇವ್ರ ಮನೆ ಇದೆ, ಇಲ್ಲಿ ಭಗವಂತ ಪ್ರತಿಷ್ಠೆ ಮಾಡಿದ್ದೀವಿ, ಭಗವಂತ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಸೇವೆ ಮಾಡೋಕ್ಕೆ ಒಂದು ಸೇವಕನಾಗಿ ಈ ಒಂದು ಮನೆಯಲ್ಲಿ ಇರೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ತು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಆಚಾರ್ಯ ಪುರುಷರಿಗೆ ಏನಂತ ಕರೀತಾರೆ? ಆಳ್ವಾರ್ಸ್ ಅಂತಾರೆ, ಆಳ್ವಾರ್ಗಳು ಅಂತಾರೆ. ಆಳ್ವಾರ್ಗಳು ಎಷ್ಟು ಆಳ್ವಾರ್ಗಳಿದ್ದಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ? 12 ಆಳ್ವಾರ್ಗಳಿದ್ದಾರೆ. ಈ 12 ಆಳ್ವಾರ್ಗಳು ಈ ವರ್ಣಾಶ್ರಮ ಧರ್ಮದ ಬಗ್ಗೆ ನೋಡಿದ್ರೆ ಆಂಡಾಲ್ ಅಂತ ಒಬ್ರು ಇದ್ದಾರೆ. ಆಂಡಾಲ್ ಅನ್ನೋರು ಯಾರು? ಒಬ್ಬರು ವುಮನ್, ಒಬ್ಬರು ಮಾತಾಜಿ ಅಂತ ಹೇಳ್ಬೋದು, ಇಲ್ಲ ಶಿ ಈಸ್ ಅ ವುಮನ್ ಅಂತ ಕರಿಬೋದು. ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ಅದರಲ್ಲಿ ಬೇರೆ ಬೇರೆ ವರ್ಣಾಶ್ರಮ ಧರ್ಮದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಎಲ್ಲ ನಮ್ಮ ಧರ್ಮದಲ್ಲಿ ಬರುತ್ತಲ್ವ. ಈ ಮನೆಯಲ್ಲಿ ಹುಟ್ಟಿದರೆ ಇವರು ಈ ಜಾತಿ, ಆ ಮನೆಯಲ್ಲಿ ಹುಟ್ಟಿದರೆ ಇವರು ಆ ಜಾತಿ ಅನ್ನೋದು ಶಾಸ್ತ್ರದಲ್ಲಿ ಭಗವಂತ ಏನು ಹೇಳಿದ್ದಾರೆ 4ನೇ ಚಾಪ್ಟ್ರಲ್ಲಿ, ಗುಣಕರ್ಮ ವಿಭಾಗಶಃ. ಅವನು ಎಲ್ಲಿ ಬೇಕಾದ್ರೂ ಹುಟ್ಲಿ. ನಾರದ ಮುನಿ ಯಾರು? ದಾಸಿಪುತ್ರ, ಒಂದು ಶೂದ್ರಪುತ್ರ. ಬಟ್ ಅವರು ಎಷ್ಟು ಮಟ್ಟಕ್ಕೆ ಎಲಿವೇಟ್ ಆಗಿದ್ರು ನಮಗೆ ಈ ಕೆಲವು ಶ್ಲೋಕಗಳಿಗೆ ಹಿಂದೆ ನೋಡಿದ್ದೀವಲ್ವ. ಅವರು ಏನೋ ಬ್ರಹ್ಮನ ಉಸಿರಾಡೋದು, ಏನೋ ಪ್ರಳಯ ಬರುತ್ತಲ್ವ, ಇನೇಲ್ ಆ್ಯಂಡ್ ಎಕ್ಸೆಲ್ ಅಂತಾರೆ. ಈ ಸೃಷ್ಟಿ ಶುರುವಾಗೋದು ಮತ್ತು ಈ ಸೃಷ್ಟಿ ಡಿಸೊಲ್ಯೂಷನ್ ಅಂತಾರೆ. ಆವಾಗ ಇವರು ಹೋಗ್ಬಿಡ್ತಾರೆ. ಮತ್ತು ಋಷಿ ಮುನಿಗಳ ಜೊತೆಯಲ್ಲಿ ಪವಿತ್ರವಾಗಿ ಒಂದು ರೂಪ ತಗೊಂಡು ನಾರದ ಮುನಿಯಾಗಿ ನಮಗೆ ಬರ್ತಾರೆ. ನಾವು ಕೂಡ ನಮ್ಮ ಪದ್ಧತಿಗಳನ್ನೆಲ್ಲ ಫಾಲೋ ಮಾಡ್ತಾ ಬಂದರೆ ನಮ್ಮ ದೇಹ ಶುದ್ಧಿ ಆಗುತ್ತೆ, ನಮ್ಮ ಆತ್ಮಶುದ್ಧಿನೂ ಆಗುತ್ತೆ. ಇಲ್ಲೆಲ್ಲ ನಾವು ಕೂತ್ಕೊಂಡು ಶ್ರವಣಂ ಕೀರ್ತನಮೆಲ್ಲ ಏನು ಮಾಡ್ತಾ ಇದ್ವಿ? ಸ್ನಾನ ಮಾಡ್ಕೊಳ್ತೀವಿ ಬೆಳಗ್ಗೆ, ದೇಹ ಶುದ್ಧಿ ಆಗುತ್ತೆ. ಆತ್ಮಶುದ್ಧಿಗೆ ಏನು ಮಾಡಬೇಕು? ನವವಿಧ ಭಕ್ತಿ, ಈಗ ನಾವು ಡಿಸ್ಕಸ್ ಮಾಡಿದ್ದೀವಲ್ವ, ಆ ರೀತಿಯಲ್ಲಿ ನಮ್ಮ ಜೀವನನ ನಾವು ಭಗವಂತನ ಸೆಂಟರ್ ಮಾಡಿ ಒಂದು ಜೀವನನ ನಾವು ಮಾಡಿಸ್ತಾ ಬಂದರೆ ನಾವು ಕೂಡ ಈ ಒಂದು ಗೊಂದಲೆಯಿಂದ ಈ ಭೂದೇವಿ ಮತ್ತು ಧರ್ಮ ಎಲ್ಲಿದೆ ಅಂತ ಇವರಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಎಲ್ಲಿದೆಪ್ಪ ಧರ್ಮ ಅಂತ ಹೇಳ್ತಾರೆ. ಈ ಸುಪ್ರೀಂ ಕೋರ್ಟು ಅಲ್ಲಿ ಓಡಾಡೋರಿಗೆ ಸ್ವಲ್ಪ ಗೊತ್ತಾಗತ್ತೆ ಧರ್ಮ ಎಲ್ಲಿದೆ ಅಂತ. ಪ್ರಭುಪಾದರು ಹೇಳ್ತಾರೆ, ಇಫ್ ಆಲ್ ರಾಸ್ಕೆಲ್ಸ್ ಆರ್ ವೋಟಿಂಗ್, ಬಿಗ್ ರಾಸ್ಕೆಲ್ ವಿಲ್ ಬಿಕಮ್ ಎ ಲೀಡರ್ ಅಂತ ಹೇಳ್ತಾರೆ. ಕಲಿಯುಗದನ್ನು ಪ್ರಭುಪಾದ ಹೆಂಗೆ ಹೇಳ್ತಾರೆ ಅಂದರೆ, ಇದೇನದು ಡೆಮಾಕ್ರಸಿ ಅಂತಾರೆ. ಡೆಮಾಕ್ರಸಿ ಅಂದರೆ ಡಿಮಾನಿಕ್ ಕ್ರೇಜಿ ಅಂತ ಪ್ರಭುಪಾದ ಕ್ರಿಟಿಸೈಸ್ ಮಾಡ್ತಾರೆ. ಹಂಗಂದರೆ ಕಲಿಯುಗದಲ್ಲಿ ರಾಜರು ಯಾರು? ಹೂ ಇಸ್ ಅ ಕಿಂಗ್ ಇನ್ ಕಲಿಯುಗ? ಈ ಒಂದು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಪೊಲಿಟಿಷಿಯನ್ಸಾ? ಇಲ್ಲ. ಪ್ರತಿ ಪ್ರಜಾ ಇದ್ದಾರಲ್ವ. ಎಷ್ಟು ಕೋಟಿ ಪಾಪ್ಯುಲೇಷನ್ ಇದೆ ನಮ್ಮಲ್ಲಿ? 140 ಕೋಟಿ ಜನರು, ಎಲ್ಲರೂ ರಾಜರು. ನಮ್ಮ ಒಳಗಡೆ ಎಷ್ಟೊಂದು ಕರಪ್ಷನ್ ಗೊಂದಲ ಇದೆಯೋ ಅದನ್ನು ಪೂರ್ತಿ ರೂಪ ನಮ್ಮ ಲೀಡರ್. ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಇವರು ಒಂದು 10% ಕರಪ್ಟೆಡ್ ರಾಜಕೀಯ ಮಾಡೋರು, ಇವರು ಒಂದು 20% ಕರಪ್ಷನ್ ಮಾಡೋ ರಾಜಕೀಯ ಮಾಡೋರು. 10%, 20%. ಇವರಿಬ್ಬರಿಗೆ ನಾನು ಲೀಡರ್ ಆಗಬೇಕಂದ್ರೆ ನಾನು ಎಷ್ಟು ಪರ್ಸೆಂಟ್ ಇರಬೇಕು? ಈ 30ಗಿಂತ ಹೆಚ್ಚಿರಬೇಕು. ನಾನೊಂದು 50% ಅಂದರೆ ಇವ್ರು ನನ್ನ ಲೀಡರ್ ಅಂತ ಒಪ್ಕೊಳ್ತಾರೆ. ಯಾಕಂದರೆ ಇವರಿಗೆ ನಾನು 10% ಬಿಡ್ತೀನಲ್ವಾ, ಇವರು ನನ್ನ ಒಪ್ಕೊಳ್ತಾರೆ. ಇವ್ರಿಗೆ ಎಷ್ಟು ಪರ್ಸೆಂಟ್ ಬಿಡ್ತೀನಿ? ಈಗ ಯಾರು ಲೀಡ್ರ್? ಈಗ ಪ್ರಭುಪಾದರು ಈ ಉದಾಹರಣೆ ಹೇಳ್ತಾರೆ. ಕಲಿಯುಗದಲ್ಲಿ ಈ ಪ್ರಭುಪಾದರು ವರ್ಣಾಶ್ರಮ ಧರ್ಮನ ಮತ್ತೆ ಎಸ್ಟಾಬ್ಲಿಷ್ ಮಾಡಿ ಹಂಗಂತಾರೆ. ಬಟ್ ಈ ಕಲಿಯುಗದಲ್ಲಿ ಅದನ್ನು ಮಾಡೋಕ್ಕೆ
ಸಾಧ್ಯನೇ ಇಲ್ಲ ಅಂತಲೂ ಹೇಳ್ತಾರೆ. ಕಲಿಶೂದ್ರ ಸಂಭವ. ಈ ಕಲಿಯುಗದಲ್ಲಿ ಯಾರು ಬ್ರಾಹ್ಮಣರಾಗಿರೋಕ್ಕೆ, ಕ್ಷತ್ರಿಯನಾಗಿರೋಕ್ಕೆ, ಇಲ್ಲ ಒಂದು ವೈಶ್ಯನಾಗಿರೋಕ್ಕೆ ಅರ್ಹತೆನೇ ಇಲ್ಲ. ತುಂಬ ಡೀಪಾಗಿ ಇದನ್ನು ಓದಿದ್ರೆ ಎಲ್ಲ ಅರ್ಥ ಮಾಡ್ಕೋಬೋದು. ಹುಟ್ಟಿಂದ ಇಲ್ಲ ಅನ್ನೋದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಶ್ರೀ ಸಂಪ್ರದಾಯದಲ್ಲಿ ನಾನು ಹೇಳಿದ್ದೀನಲ್ವ, ಈ 12 ಆಳ್ವಾರ್ಗಳ ಬಗ್ಗೆ ನಾವು ನೋಡಿದ್ರೆ ಅವರೆಲ್ಲ ಯಾವ್ಯಾವ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂತ ನೋಡಿದ್ರೆ ಒಬ್ಬರು ಇದು ಮಾಡ್ತಾರೆ, ಏನೋ ಪಾಟ್ ಮಡಿಕೆ ಮಾಡೋರು ಒಬ್ಬರು, ಆ ರೀತಿಯಲ್ಲಿ ನೋಡಿದ್ರೆ ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿಂದ ಬರ್ತಾರೆ, ಇನ್ನೊಬ್ಬರು ಕ್ಷತ್ರಿಯರು, ಒಂದು ರಾಜರೇ ಒಂದು ಆಳ್ವಾರ್, ಒಂದು ಕಿಂಗ್ ಹ್ಯಾಸ್ ಬಿಕಮ್ ಎ ಆಳ್ವಾರ್, ಆ ಥರ ಎಲ್ಲ ಇದೆ. ಒಂದು ಆಂಡಾಲ್ ಈಗ ಆಂಡಾಲ್ ಪಾಸ್ರಮ್ ಅಂತ ಹೇಳ್ತಾರೆ. ಸೊ ಶಿ ಈಸ್ ಅ ವುಮನ್ ಅಂದ್ರೂ ಕೂಡ ಅವರು ಒಂದು ಆಳ್ವಾರ್. ಆ ಒಂದು ಸ್ಥಾನ ಸಿಕ್ಕಿದೆ ಹುಟ್ಟಿಂದ ಇಲ್ಲ. ಕ್ಯಾಸ್ಟ್ ಕ್ರೀಡ್ ಚೈತನ್ಯ ಮಹಾಪ್ರಭುರನ್ನು ಹೇಳಿದ್ದಾರೆ. ನಾಮಾಚಾರ್ಯ ಹರಿದಾಸ್ ಥಾಕೂರ ಯಾರವರು, ಹುಟ್ಟಲ್ಲಿ ಯಾರವರು, ಒಂದು ಮುಸ್ಲಿಂ ಅವರು. ಅವರಿಗೆ ಏನು ಸ್ಥಾನ ಕೊಟ್ಟಿದ್ದಾರೆ, ನಾಮ ಆಚಾರ್ಯ ಅವರು. ನಾಮಾಚಾರ್ಯ ಅಂದರೆ ಅಷ್ಟು ಸುಲಭ ಇಲ್ಲ. ಕಲಿಯುಗದಲ್ಲಿ ಇವರು ನಾರದ ಮುನಿಗಳು ಏನು ಹೇಳಿದ್ದಾರೆ ನಮ್ಮೆಲ್ಲರಿಗೆ, ಇಡೀ ಎಲ್ಲ ಲೋಕದಲ್ಲಿ ಹೋಗಿ ಏನು ಹೇಳಿದ್ದಾರೆ, ನಾಮಸ್ಮರಣೆ. ಎಲ್ಲಿ ಹೋದ್ರೂ ನಾರದ ಮುನಿಗಳು ಏನು ಹೇಳ್ತಾರೆ, ನಾರಾಯಣ 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 ಅಂತ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗ ನಾವು ಕೂಡ ಕೀರ್ತನ್ ಟೀಮ್ ಇರುತ್ತೆ, ನಮ್ಮ ಕೀರ್ತನ್ ಟೀಮ್ ಕೂಡ ಹೊಸ ಜಾಗದಲ್ಲಿ ಹೋದರೆ ಪ್ರವಚನ ಮಾಡಿದ್ರೆ ಡಿವೋಟಿ ಲಕ್ಷಣ ಇಲ್ಲ ಅಂದರೆ ಅದು ಸುಮ್ಮನೆ ಒಂದು ಕಲ್ಪನೆ, ಅವ್ರಿಗೆ ಏನೋ ಕೇಳ್ಬಿಟ್ಟು ಹೋಗ್ತಾರೆ. ಅಂಥ ಜಾಗದಲ್ಲಿ ನಾವು ಏನು ಮಾಡಬೇಕು, ಪ್ರಭುಪಾದರು ಒಂದು ಸತಿ ಒಂದು ಸಂಘ ಆಯಿತು, ಪ್ರಭುಪಾದ ಲೀಲಾಮೃತದಲ್ಲಿ ಬರುತ್ತೆ, ಎಲ್ಲ ಪದ್ಧತಿ ಇರುವವ್ರನ್ನೂ ಒಂದು ಸಂಘ ಮಾಡಿ ಇದು ಮಾಡೋದು. ಆವಾಗ ಎಲ್ಲ ಭಕ್ತರು ಪ್ರಭುಪಾದ್ ಈ ಒಂದು ಗ್ರಂಥದಿಂದ ಹೇಳಿ, ಆ ಒಂದು ಗ್ರಂಥದಿಂದ ಅವರು ಶಿಷ್ಯರೆಲ್ಲ ತುಂಬ ಇಂಟ್ರೆಸ್ಟ್ ಜನರಿಗೆ ಈ ಒಂದು ಹರೇರ್ನಾಮ ಇವ ಕೇವಲ ಕಲೋ ನಾಸ್ತ್ಯೇವ ಗತಿರಣ್ಯತ, ಈ ಒಂದು ವಿಷಯನ ಎಲ್ಲ ಭಕ್ತಾದಿಗಳಿಗೂ ಕೊಡಬೇಕು, ಬೇರೆ ಸಂಪ್ರದಾಯದಲ್ಲಿ ಇರೋರಿಗೆಲ್ಲ ಕೊಡಬೇಕು ಅಂತ ಪ್ರಭುಪಾದರಿಗೆ ಹೇಳಿದ್ರು. ಪ್ರಭುಪಾದರು ಏನು ಹೇಳಿದ್ರು, ಸಿಂಪ್ಲಿ ಯು ಡೂ ಕೀರ್ತನ್. ಅವ್ರೇನು ಹೇಳಿಲ್ಲ, ಹರಿನಾಮ್ ಈ ಔಷಧಿ ಏನು ಮಾಡುತ್ತೆ ಅಂದರೆ, ಈಗ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಏನೇನೋ ಬರ್ದು ಕೊಡ್ತಾರೆ, ಆ ಸ್ಪೆಲ್ಲಿಂಗ್ನು ನಮಗೆ ಅರ್ಥ ಆಗಲ್ಲ, ಆ ಮಾತ್ರೆ ಏನು ಮಾಡುತ್ತಂತನೂ ಔಷಧಿ ಏನು ಮಾಡುತ್ತಂತನೂ ಗೊತ್ತಾಗಲ್ಲ, ಆದರೂ ನಮ್ಮ ಕಾಯಿಲೆ ವಾಸಿ ಆಗುತ್ತಾ ಇಲ್ವಾ? ಆ ರೀತಿಯಲ್ಲಿ ಪ್ರಭುಪಾದರು ಏನು ಹೇಳಿದ್ದಾರೆ, ಕಲಿಯುಗದಲ್ಲಿ ತುಂಬ ಡೀಪಾಗಿ ಫಿಲಾಸಫಿ ಅದು ಇದೆಲ್ಲ ಹೇಳಿ ಈಗ ಕೇಳೋ ಪರಿಸ್ಥಿತಿಯಲ್ಲಿ ಯಾರಿಲ್ಲ. ನಾಯಿ ಕೆಲಸ ಓಡ್ತಾ ಇರ್ತೀವಿ ನಾವೆಲ್ಲ, ಓದ್ತೀವಿ. ಪ್ರಭು ನಿಮಗೆಲ್ಲ ಟೈಮ್ ಹೆಂಗೆ ಸಿಗುತ್ತೆ, ಪ್ರಭು ನಿಮಗೆ ಅದು ಹೆಂಗೆ ನೀವು ಇದೆಲ್ಲ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಈಗ ಪ್ರೀತಿ ಇದ್ದರೆ ಟೈಮ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಪ್ರೀತಿ ಇಲ್ಲ ಅಂದರೆ ಎಕ್ಸ್ಕ್ಯೂಸಸ್, 1000 ಎಕ್ಸ್ಕ್ಯೂಸ್ ಹೇಳ್ತೀವಿ. ಭಕ್ತಿ ಮಾರ್ಗದಲ್ಲಿ ಬಂದು ಜಪ, ಪ್ರಭು ಅದು ಹೆಂಗೆ 2 ಗಂಟೆ ನೀವು ಇದು ಮಾಡ್ತೀರಾ, ಮತ್ತು ಜಪ ಮಾಡ್ತೀರಾ, ಮತ್ತು ಕೀರ್ತನೆ ಮಾಡ್ತೀರಾ, ಮತ್ತು ಅದು ಮಾಡ್ತೀರಾ. ಸೀನಿಯರ್ ಡಿವೋಟಿ ಅಂದರೆ ಏನು, ಅವ್ರಿಗೆ ಆ ಭಕ್ತಿ ಆ ಲತಾ ಬೀಜ ಬೆಳೀತಾ ಇದೆ ಅಂತ ಅರ್ಥ. ಪ್ರಭುಪಾದರು ಏನಕ್ಕೆ ಹೊರದೇಶ ಎಲ್ಲ ಹೋದರು, ಪರ್ಫೆಕ್ಟ್ ಎಕ್ಸಾಂಪಲ್ ಪ್ರಭುಪಾದರು ಮತ್ತು ನಾರದ ಮುನಿಗಳು. ಅದು ಯಾಕೆ, ಯಾರಿಗೋಸ್ಕರ ಹೋದರು, ಅವ್ರಿಗೋಸ್ಕರ ಇಲ್ಲ, ನಮಗೋಸ್ಕರ. ಹೆಂಗೆ ಈ ಒಂದು ಕಲಿಯುಗದಲ್ಲಿ ನಾವೆಲ್ಲರೂ ಈ ಒಂದು ಮೀನು ಹೆಂಗೆ ಬಡ್ಕೊಳ್ತಾ ಇದೆಯೋ ಅದೇ ರೀತಿಯಲ್ಲಿ ನಾವು ಕೂಡ ಬರೀ ಒಂದು ಭೌತಿಕ ರೀತಿಯಲ್ಲಿ ಈ ಒಂದು ಜೀವನನ ನಾವು ಮುಂದುವರಿಸುವಾಗ ನಾವು ಕೂಡ ಅದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂತ ನಮ್ಮ ಗ್ರಂಥಗಳಲ್ಲಿ ಈ ಒಂದು ವಿಷಯ ಹೇಳಿದ್ದಾರೆ. ಸೊ ಈ ಗುಣ ಅನ್ನೋದು ಭಾಳ ಮುಖ್ಯ. ಈ ಗುಣನ ನಾವು ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೆ ವೈಷ್ಣವ ಎಟಿಕ್ವೇಟ್ ಅಂತ ನೆಕ್ಸ್ಟು ಇದರಲ್ಲಿ ಓದ್ತಾರೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೋದು. ಟು ಬಿಕಮ್ ಎ ಬ್ರಾಹ್ಮಣ ಬೈ ಬರ್ತ್ ರೈಟ್ ಕ್ಲೈಮ್ ಈಸ್ ನಾಟ್ ಅಟ್ ಆಲ್ ಎ ಬೋನಫೈಡ್. ಹುಟ್ಟಿಂದ ಕ್ಲೈಮ್ ಮಾಡಿದ್ರೆ ನನ್ನ ತಂದೆ ಡಾಕ್ಟ್ರು ನಾನು ಡಾಕ್ಟ್ರ್ ಅಂದರೆ ಸ್ವಲ್ಪ ಅದಕ್ಕೆ ಎಲಿಜಿಬಿಲಿಟಿ ಇಲ್ಲ. ಸೊ ನಮ್ಮಲ್ಲಿ ಶಿಕ್ಷಾ ಪ್ರೋಗ್ರಾಮ್ ಒಂದೊಂದು ಪರಂಪರೆಯಲ್ಲಿ ಒಂದೊಂದು ಇರುತ್ತೆ. ಶ್ರೀ ವೈಷ್ಣವ ಸಂಪ್ರದಾಯ ಹೋದರೆ ನಿನ್ನೆನೂ ಇಲ್ಲಿ ಒಂದು ದೇವಸ್ಥಾನ ಇದೆ, ತಿಮ್ಮರಾಯನ ದೇವಸ್ಥಾನ ಅಂತ, ತುಮಕೂರು ರೋಡಲ್ಲಿ ಹೋದರೆ ನೆಲಮಂಗಲದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ಅಲ್ಲಿ ಹೋದರೆ ತಿರುಪತಿ ಹೋಗಿರೋದಕ್ಕೆ ಸಮಾನ ಅಂತ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ಇವತ್ತು ಅವ್ರದ್ದು ಒಂದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮುದ್ರೆ ಅಂತ ಹೇಳ್ತಾರೆ, ಅದನ್ನು ಇನಿಷಿಯೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಆ ಮುದ್ರೆ ಇಸ್ಕೋಬೋದು. ಅದರಲ್ಲಿ ಈ ಜಾತಿ ಆ ಜಾತಿ ಯಾರಿಲ್ಲ. ಭಕ್ತಿ ಮಾರ್ಗದಲ್ಲಿ ಅವರಿಗೆ ಶಿಕ್ಷಾ ಗುರುಗಳು ರೆಕಮೆಂಡ್ ಮಾಡ್ತಾರೆ, ಆ ಏರಿಯಾದಲ್ಲಿ ಇವರು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ ಅಂತ ರೆಕಮೆಂಡ್ ಮಾಡಿದ್ರೆ ಅವರಿಗೆ ಮುದ್ರೆ ಅಂತ ಕೊಡ್ತಾರೆ. ಆ ಸಂಪ್ರದಾಯದಲ್ಲಿ ಏನು ಹೇಳಿದ್ದಾರೆ, ಅದರಲ್ಲಿ ನೀನು ಹೋಗಿ ಬ್ರಾಹ್ಮಣ ದೀಕ್ಷೆ ತೊಗೊಂಡ್ರೆ ಮಾತ್ರ ನಿನಗೆ ಮೋಕ್ಷ ಅಂತ ಇಲ್ಲ. ಬರೀ ಇನಿಷಿಯೇಷನ್ ತೊಗೊಂಡು ನಾಮಸ್ಮರಣೆ ಮಾಡ್ಕೊಂಡಿದ್ರೇ ಮೋಕ್ಷ ಅವರಿಗೆ ಗ್ಯಾರಂಟಿ ಇದೆ, ಶ್ರೀ ಸಂಪ್ರದಾಯದಲ್ಲಿ ಇದೆ. ನಮ್ಮ ಸಂಪ್ರದಾಯದಲ್ಲೂ ಏನು ಹೇಳ್ತಾರೆ, ಸೆಕೆಂಡ್ ಇನಿಷಿಯೇಷನ್ ಏನು ಕಂಪಲ್ಸರಿ ಅಲ್ಲ. ನೀವು ಫಸ್ಟ್ ಇನಿಷಿಯೇಷನ್ ತೊಗೊಂಡೆ ನೀನು ಯು ಕ್ಯಾನ್ ಗೋ ಬ್ಯಾಕ್ ಟು ಗಾಡೆಡ್. ಸೆಕೆಂಡ್ ಇನಿಷಿಯೇಷನ್ ಏನು, ಗೃಹಸ್ಥರಿಗೆ ಮನೆಯಲ್ಲಿ ವಿಗ್ರಹ ಆರಾಧನೆ ಮಾಡೋಕ್ಕೆ, ಇಲ್ಲ ಈ ಥರ ಒಂದು ಕಾಮನ್ ಸೆಂಟ್ರಲ್ಲಿ ಅಥವಾ ವಿಗ್ರಹ ಆರಾಧನೆ ಮಾಡೋರಿಗೆ ಸೆಕೆಂಡ್ ಇನಿಷಿಯೇಷನ್ ತೊಗೊಳ್ಳಿ. ಅವರಿಗೆ ನಾರದ ಪಂಚರಾತ್ರ ವಿಧಿಗಳ ಪ್ರಕಾರ ಅವರು ಜೀವನ ಮಾಡೋಕ್ಕೆ ಇಷ್ಟಪಡ್ಬೋದು. ಪ್ರತಿ ಗೃಹಸ್ಥಾನ ಅದಕ್ಕೆ
ಇಷ್ಟಪಡ್ಬೋದು. ಅದರಲ್ಲಿ ನಾನು ಈ ಮನೆಯಲ್ಲಿ ಹುಟ್ಟಿದ್ದೀನಿ, ನಾನು ಆ ಪ್ರೊಫೆಷನಲ್ಲಿ ಇದ್ದೀನಿ, ನಾನು ಎಜುಕೇಷನಲ್ಲಿ ನಾನು ತುಂಬ ಓದಿದ್ದೀನಿ, ನನಗೆ ಸಂಸ್ಕೃತ ಶ್ಲೋಕಗಳು ಸಾವಿರಾರು ಗೊತ್ತು, ಅದೇನು ಬೇಕಾಗಿಲ್ಲ. ಭಗವಂತನಿಗೆ ನಿಮಗೆ ಪ್ರೀತಿನ ಗುರುಗಳು ನೋಡ್ತಾರೆ. ಆ ಭಕ್ತಿ ಲತಾ ಬೀಜ ನಮ್ಮ ಹೃದಯದಲ್ಲಿ ಬಂದಿದೆಯಾ ಇಲ್ವಾ ಅಂತ ಹೇಳ್ತಾರೆ. ಆವಾಗ ಪ್ರಭುಪಾದರು ಏನು ಹೇಳ್ತಾರೆ, ಆಲ್ ಆಫ್ ಯು ಓಲ್ಡ್ ಮೈ ಧೋತಿ, ಐ ವಿಲ್ ಟೇಕ್ ಯು ಆಲ್ ಟು ಗೋಲೋಕ ವೃಂದಾವನ್. ಶಿಲಾ ಪ್ರಭುಪಾದಕಿ. ಸೊ ಪ್ರಭುಪಾದರು ನಮಗೆ ಈ ಒಂದು ಸಂಬಂಧ ಮಾಡಿಕೊಟ್ಟಿರೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರಬೇಕು. ಆಮೇಲೆ ಇನ್ ದ ಪ್ರೆಸೆಂಟ್ ಏಜ್ ಕನ್ಸಿಡರೇಷನ್ ಆಫ್ ದ ನೆಸಸರಿ ಕ್ವಾಲಿಫಿಕೇಷನ್ ಈಸ್ ಬೀಯಿಂಗ್ ನೆಗ್ಲೆಕ್ಟೆಡ್. ಆ ಲಕ್ಷಣಗಳು ಎಲ್ಲ ಮಿಸ್ ಮಾಡಿದ್ದಾರೆ, ಅದು ಹೋಯ್ತು, ಬಟ್ ಆ ಲಕ್ಷಣಗಳೆಲ್ಲ ಮಿಸ್ ಮಾಡಿದ್ದಾರೆ. ಆ್ಯಂಡ್ ದ ಫಾಲ್ಸ್ ಬರ್ತ್ ರೈಟ್ ಕ್ಲೈಮ್ ಈಸ್ ಬೀಯಿಂಗ್ ಸಪೋರ್ಟೆಡ್ ಈವನ್ ಫಾರ್ ದ ಪಾಪ್ಯುಲರ್ ಸೊಫೆಸ್ಟಿಕೇಟೆಡ್ ಪೊಯೆಟ್ ಆಥರ್ ರಾಮಚರಿತ ಮಾನಸ. ಬೇರೆ ಬೇರೆ ಗ್ರಂಥಗಳಲ್ಲಿನೂ ಅದ್ರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ದಿಸ್ ಇಸ್ ಆಲ್ ಡ್ಯೂ ಟು ದ ಇನ್ಫ್ಲೂಯೆನ್ಸ್ ಆಫ್ ಏಜ್ ಆಫ್ ಕಲಿ. ಇದೆಲ್ಲ ಯಾಕೆ ಭಗವಂತನ ಸಂಬಂಧ ಮರೆಯೋಕ್ಕೆ ಕಾರಣ ಏನು? ತಂದೆಗೆ ಮಗನಿಗೆ ಈ ಕಾಲದಲ್ಲಿ ಆ ಒಂದು ಗ್ರ್ಯಾಟಿಟ್ಯೂಡ್ ಅಂತಾರಲ್ವ, ಆ ಗ್ರ್ಯಾಟಿಟ್ಯೂಡ್ ಅನ್ನೋದೇ ಇಲ್ಲ. ನಮ್ಮನ್ನೆಲ್ಲ ಸಾಕಿದ್ದಾರೆ, ನಾವು ಹುಟ್ಟಕ್ಕೆ ಕಾರಣ ನಮ್ಮ ತಂದೆ ತಾಯಿರು ಇಲ್ಲ, ಅದ್ರ ಬಗ್ಗೆ ಒಂದು ಪ್ರಜ್ಞೆನೇ ಇಲ್ಲ. ನಮ್ಮ ಆತ್ಮ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಮುಂದೆ ಹೋಗೋಕ್ಕೆ ನಮ್ಮ ಗುರುಗಳು ಪ್ರಭುಪಾದರಿದ್ದಾರೆ, ಆಚಾರ್ಯ ಪುರುಷರೆಲ್ಲ ಇದ್ದಾರೆ, ಅದ್ರ ಬಗ್ಗೆ ಒಂದು ಪ್ರಜ್ಞೆನೇ ಇಲ್ಲ. ದಿಸ್ ಇಸ್ ಆಲ್ ಡ್ಯೂ ಟು ದ ಇನ್ಫ್ಲೂಯೆನ್ಸ್ ಆಫ್ ಏಜ್ ಆಫ್ ಕಲಿ. ಇದೆಲ್ಲ ಏನಕ್ಕೆ ಬಂದಿದೆ? ಈ ಒಂದು ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಐ ಗಿವ್ ಫರ್ಗೆಟ್ಫುಲ್ನೆಸ್, ಐ ಗಿವ್ ದ ರಿಮೆಂಬರೆನ್ಸ್ ಆಲ್ಸೋ. ಈ ಒಂದು ಪ್ರಪಂಚ ಸೃಷ್ಟಿ 7 ಲೋಕಗಳು ಅಂತಾರೆ, ಈ 14 ಪ್ಲಾನೆಟರಿ ಸಿಸ್ಟಮ್ ಅಂತಾರೆ. ನಾವು ಎಷ್ಟನೇ ಪ್ಲಾನೆಟಲ್ಲಿ ಇದ್ದೀವಿ? 7th ಪ್ಲಾನೆಟಲ್ಲಿ ನಾವು ಇಲ್ಲಿ ಕೂತಿದ್ದೀವಿ. ಏನಕ್ಕೆ ಇಲ್ಲಿ ಕೂತಿದ್ದೀವಿ? ನಾವೇ ವಾಲಂಟ್ರಿಯಾಗಿ ಭಗವಂತನ ಮೇಲೆ ಈಗೋ ಬಂತು ನನಗೆ, ವೈಕುಂಠ ವಾಸಿ ನಾನು. ವೈಕುಂಠದಲ್ಲಿ ವೈಕುಂಠ ಅಂದರೆ ಏನು? ವೇರ್ ದೇರ್ ಈಸ್ ನೋ ಆ್ಯನ್ಸೈಟಿ. ಅಲ್ಲಿ ಬಡ್ಕೊಳ್ಳೋದು ಸಮಾಚಾರನೇ ಇಲ್ಲ. ಇಲ್ಲಿ ನೋಡಿ, ಕಲಿಯುಗದಲ್ಲಿ ಧರ್ಮ ಮತ್ತು ಮದರ್ ಎರ್ತ್ ಬಡ್ಕೊಳ್ತಾ ಇದ್ದಾರೆ, ನಾವು ಕೂಡ ಬಡ್ಕೊಳ್ತಾ ಇದ್ದೀವಿ. ದ್ವಾಪರ ಯುಗದಲ್ಲಿ ಅರ್ಜುನ ಕೂಡ ಬಡ್ಕೊಳ್ತಾ ಇದ್ದಾನೆ, ಕುಂತಿದೇವಿ ಕೂಡ ಬಡ್ಕೊಳ್ತಾ ಇದ್ದಾರೆ. ನಾವು ಲೈಫಲ್ಲಿ ಹಂಗೆ ಇದ್ವಿ, ಬಟ್ ನಮಗೆ ಅದು ಕಾಣಿಸಲ್ಲ, ಒಪ್ಕೊಳ್ಳಲ್ಲ, ನಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಬಟ್ ನಮ್ಮ ಒಳಗಡೆ ಆ ಒಂದು ಬಡ್ಕೊಳ್ಳೋ ಒಂದು ವಿಷಯ ಇದ್ದಿರೋದ್ರಿಂದಾನೇ ನಾವು ಇಲ್ಲಿ ಹುಟ್ಟು ತೊಗೊಂಡಿದ್ವಿ. ಇಲ್ಲಾಂದರೆ ನಾವು ವೇರ್ ದೆರ್ ಈಸ್ ನೋ ಆ್ಯನ್ಸೈಟಿ, ವೈಕುಂಠ, ಅಲ್ಲಿ ವಾಸ ಮಾಡ್ಬೋದು. ಯಾಕೆ ಇಲ್ಲಿದ್ದೀವಿ? ಅದರಿಂದ ನಮ್ಮನ್ನ ಡಿಪ್ರಮೋಟ್ ಮಾಡಿ, ನೀನು ಈ ಫ್ಲೋರಲ್ಲಿ ಇರಬೇಡ, ನೀನು ಟೆರ್ರಸಲ್ಲಿ ಇರಬೇಡ, ನೀನು 4ನೇ ಫ್ಲೋರ್ ಹೋಗಿ ಅಲ್ಲಿ ಸ್ವಲ್ಪ AC ಇದೆ, ಅದಿದೆ, ಎಲ್ಲ ಅನುಭವಿಸ್ಬಿಟ್ಟು ಆಮೇಲೆ ಇಲ್ಲಿ ಬನ್ನಿ ಅಂತ ಭಗವಂತ ನಮಗೆ ಗೊಂದಲ ಕೊಟ್ಟಿದ್ದಾನೆ. ಇದು ಜೈಲು ಅಂತಾರೆ. ಕಲಿಯುಗ ಅನ್ನೋದೇನು? ಜೈಲು. ಈ ಒಂದು ದೇಹ ಮಾತ್ರ 84 ಲಕ್ಷ ದೇಹದಲ್ಲಿ ಯಾವ ದೇಹ ಶ್ರೇಷ್ಠ? ಈ ದೇಹ ಶ್ರೇಷ್ಠ. ಈ ದೇಹನ ತಗೊಂಡು ನಾಮಸ್ಮರಣೆ ಮಾಡಿ ಮತ್ತೆ ವಾಪಸ್ ಬಂದ್ಬಿಡಿ. ಆವಾಗ ಗೊತ್ತಾಗತ್ತೆ, ಓ ನಾನು ದಾಸ ಅಂತ. ನಾನು ಬಾಸ ಅನ್ನೋವರೆಗೆ ಇಲ್ಲೇ ಈ 14 ಫ್ಲೋರಲ್ಲೇ ಓಡಾಡ್ತಾ ಇರ್ತೀವಿ. ಯಾವಾಗ ನಾನು ದಾಸ ಒಂದು ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಭಗವಂತನ ನೋಡೋಕ್ಕೆ ಈ 12 ಆಳ್ವಾರಲ್ಲಿ ಒಬ್ಬರು ತುಂಬ ಕ್ಲವರ್, ಎಷ್ಟು ಈಸಿಯಾಗಿ ಹೋಗಿ ಭಗವಂತನ ನಾನು ಸೇರ್ತೀನಿ ನೋಡಿ ಅಂತ. ಈ 11 ಆಳ್ವಾರುಗಳು ಯಾರ ಬಗ್ಗೆ ಆಡಿದ್ದಾರೆ, ಯಾರ ಬಗ್ಗೆ ಹೇಳಿದ್ದಾರೆ ಅಂದರೆ ಭಗವಂತನ ಬಗ್ಗೆನೇ ಹೇಳಿದ್ದಾರೆ. ಒಬ್ಬರು ಮಾತ್ರ ಮಧುರ ಕವಿ ಆಳ್ವಾರ್ ಅಂತ ಇದ್ದಾರೆ. ಈ ಮಧುರ ಕವಿ ಆಳ್ವಾರ್ ಅವ್ರ ಗುರುಗಳ ಬಗ್ಗೆ ಮಾತ್ರನೇ ಹೇಳಿದ್ದಾರೆ. ಭಗವಂತನ ಬಗ್ಗೆ ನನಗೆ ನನ್ನ ಗುರು ಬಿಟ್ಟರೆ ನನಗೆ ಭಗವಂತ ಯಾರಂತ ರಿಯಲೈಸ್ ಮಾಡೋಕ್ಕೆ ಗೊತ್ತೇ ಆಗಲ್ಲ. ಅವ್ರ ಕಣ್ಣು ಮುಖಾಂತರನೇ ನಾವು ಕೂಡ ಡೈಟಿ ವರ್ಷಿಪ್ ಮಾಡ್ತೀವಿ. ಪದ್ಧತಿ ಏನೋ ನನಗೆ ಅರ್ಹತೆ ಇಲ್ಲ. ಐ ಆಮ್ ಅ ರೆಪ್ರೆಸೆಂಟೇಟಿವ್ ಆಫ್ ಮೈ ಗುರು ಆ್ಯಂಡ್ ಐ ಆಮ್ ಡೂಯಿಂಗ್ ದಿಸ್. ನನಗೆ ಅರ್ಹತೆ ಇಲ್ಲ. ಗುರುಕ್ಕೋಸ್ಕರ ನಾನು ಸುಮ್ಮನೆ ಈಗ ಕೈ ಮುಟ್ತೀವಲ್ಲ, ಯಾರೋ ಹೋಮದಲ್ಲಿ ಅದು ಮಾಡಿ ಅಂದರೆ ನನಗೆ ಅರ್ಹತೆ ಇಲ್ಲ, ಇವ್ರ ಕೈ ಮುಟ್ತೀನಿ ನಾನು. ಹಂಗಂದರೆ ನಾವು ಕೂಡ ಇಲ್ಲಿ ಕಲಿಯುಗದಲ್ಲಿ ಭಗವಂತನಿಗೆ ಆರಾಧನೆ ಮಾಡಬೇಕು ಅಂದರೆ ನಾರದರ ಮುಖಾಂತರ ಬಂದಿರುವ ಪರಂಪರೆಯಲ್ಲಿ ಯಾರು ಇದನ್ನು ಪಾಲಿಸ್ತಾ ಇದ್ದಾರೋ ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಭಗವಂತ ತುಂಬ ಥ್ಯಾಂಕ್ಸ್ ಅಂತ ಹೇಳಿ, ಮದರ್ ಎರ್ತ್ ರೆಪ್ರೆಸೆಂಟ್ಸ್ ಆ್ಯಸ್ ಎ ಕೌ ವಾಸ್ ಲ್ಯಾಮೆಂಟಿಂಗ್ ದ ರಿಗ್ರೆಟಬಲ್ ಕಂಡೀಷನ್. ನಮ್ಮ ಪರಿಸ್ಥಿತಿ ಹೆಂಗಿದೆ ಕಲಿಯುಗದಲ್ಲಿ, ಆ ಒಂದು ಗೊಂದಲ ನಮಗೆ ಭಗವಂತನಿಗೆ ಇರೋದು. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಆಮೇಲೆ ಪ್ರಭುಪಾದರು ಏನು ಹೇಳಿದ್ದಾರೆ ಅಂದರೆ, ದ ಪರ್ಪಸ್ ಆಫ್ ವರ್ಣಾಶ್ರಮ ಈಸ್ ಟು ಹೆಲ್ಪ್ ಪೀಪಲ್ ಗ್ರ್ಯಾಜುವಲಿ ಎಲಿವೇಟ್ ಟು ಪ್ಯೂರ್ ಡಿವೋಷನಲ್ ಸರ್ವಿಸ್. ಈ ವರ್ಣಾಶ್ರಮ ಧರ್ಮ ಏನಕ್ಕೆ ಕೊಟ್ಟಿರೋದು ಅಂದರೆ ಆಧ್ಯಾತ್ಮಿಕ ರೀತಿಯಲ್ಲಿ ನೀನು ಮೇಲೆ ಬರೋಕ್ಕೆ ಕೊಟ್ಟಿದ್ದೀನಿ. ಇಲ್ಲ ಬ್ರಾಹ್ಮಣ ಅಂದರೆ ಅವನು ಶ್ರೇಷ್ಠ, ಕ್ಷತ್ರಿಯ ಅಂದರೆ ಶ್ರೇಷ್ಠ, ಭಗವಂತ ಹಾಗೆ ಇಟ್ಟಿಲ್ಲ. ಮನಸ್ಫೂರ್ತಿಯಾಗಿ ಈ ಟಾಯ್ಲೆಟ್ನ ಯಾರೊಬ್ಬ ವಾಶ್ ಮಾಡ್ತಾನೋ ಅವನೇ ಭಕ್ತ. ಅದಕ್ಕೆ ಹೇಳ್ತಾರಲ್ವ, ಯಾವ ಅದನ್ನು ಆ ಒಂದು ಭಕ್ತಿ ಭಗವಂತ ಏನು ಹೇಳ್ತಾನೆ, ನಾವು ತಿರುಪತಿಯಲ್ಲಿ ಹೋಗಿ ತಿಮ್ಮಪ್ಪನಿಗೆ ಒಂದು ಡೈಮಂಡ್ ಕಿರೀಟ ಒಬ್ಬ ಕೊಡ್ತಾನೆ,
ಇನ್ನೊಬ್ಬ ಒಂದು 5 ರೂಪಾಯಿ ಕೊಟ್ಟು ಒಂದು ತುಳಸಿ ತೊಗೊಂಡೋಗಿ ಭಗವಂತನಿಗೆ ಇದು ಮಾಡ್ಬಿಡ್ತು ಬರ್ತಾನೆ. ಭಗವಂತ ಅದರಲ್ಲಿರುವ ಏನು ನೋಡ್ತಾನೆ? ಅದರಲ್ಲಿರುವ ಭಕ್ತಿ ಮಾತ್ರ ಭಗವಂತ ಹೇಳ್ತಾನೆ. ನಮ್ಮದ್ರಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದಲ್ವಾ, ಏನೋ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತೆ. ನೀನು ಏನು ಬೇಕಾದ್ರೆ ನನಗೆ ಕೊಡು, ನಾನು ಸ್ವೀಕಾರ ಮಾಡೋಕ್ಕೆ ಒಂದೇ ಒಂದು ಕ್ವಾಲಿಫಿಕೇಷನ್ ಏನೋ, ಪ್ರೀತಿಯಿಂದ ನೀನು ಕೊಟ್ಟರೆ ನಾನು, ಆ ಭಕ್ತಿಯಿಂದ ಕೊಟ್ಟರೆ ನಾನು ತೊಗೊಳ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಸೊ ಅದೇ ರೀತಿಯಲ್ಲಿ ನಾನು ಯಾವ ವರ್ಣ ಆಶ್ರಮ ಅನ್ನೋದು ಭಗವಂತ ನೋಡಲ್ಲ. ನೀನು ಯಾವ ಆಶ್ರಮ, ನಾನು ವೈಶ್ಯನದನ್ನು ಕೂಡ ನನಗೆ ಗೋಲೋಕ ವೃಂದಾವನ ಹೋಗೋಕ್ಕೆ ಹಂಗೆ ಡೈರೆಕ್ಟ್ ಕನೆಕ್ಷನ್ ಭಗವಂತ ಮಾಡಿಕೊಡ್ತಾನೆ. ನಾನು ಆ ಒಂದು ಧರ್ಮನ ಕರೆಕ್ಟಾಗಿ ಭಗವಂತನ ಸೆಂಟ್ರ್ ಮಾಡಿ ಮಾಡಿದ್ರೆ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಕಲಿಯುಗದಲ್ಲಿ ಡೈರೆಕ್ಟಾಗಿ ಡಿವೋಟಿ ಈ ಎಲಿವೇಶನ್ ಮಾಡೋದು ಎಲ್ಲರಿಗೆ ಅವಕಾಶ ಇದೆ, ಬಟ್ ಕಲಿಯುಗದಲ್ಲಿ ಸಮಯ ಇಲ್ಲ. ನಾನು ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಏನು ಬೇಕಾಗಿಲ್ಲ. ಡೈರೆಕ್ಟಾಗಿ ನೀನು ವೈಷ್ಣವನಾಗಿ ಶುದ್ಧ ಸತ್ವ ಇದಕ್ಕೆ ಬನ್ನಿ, ಅಲ್ಲಿಂದ ಡೈರೆಕ್ಟಾಗಿ ಇನ್ಕ್ಲೂಡಿಂಗ್ ಶೂದ್ರ. ಭಗವಂತ ಇದು ಪ್ರಭುಪಾದರು ಏನು ಹೇಳ್ತಾರೆ, ಭಗವಂತ ಏನು ಹೇಳ್ತಾನೆ, ಈವನ್ ಚಂಡಾಲ ಔಟ್ಕ್ಯಾಸ್ಟ್ 4 ವರ್ಣ ಬಿಟ್ಬಿಡೋಣ, ಈವನ್ ಔಟ್ಕ್ಯಾಸ್ಟ್ ಚಂಡಾಲ ಅಂದರೆ ನಾಯಿ ಮಾಂಸ ತಿನ್ನೋನು. ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇರ್ತಾರೆ, ಟುಡೇ ನಾನು ನನ್ನ ಬಾಸ್ ಚಂಡಾಲನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವರು ಏನೋ ನನಗೆ ಅರ್ಥ ಆಗಿಲ್ಲ, ಅವ್ರೇನು ಹೇಳಿದ್ರು, ಕೊರಿಯಾದಿಂದ ಬರ್ತಾ ಇದ್ದಾರೆ ನನ್ನ ಬಾಸ್, ಅವನು ಫೇವ್ರೆಟ್ ಡಿಶ್ ಏನಂದರೆ ನಾಯಿ ಮಾಂಸ ಅಂತ. ಆ ಕೊರಿಯನ್ ಡಿಶ್ ಬೇಕಂತ ಅವನು ಆರ್ಡರ್ ಮಾಡಿದ್ದಾನೆ. ಅವನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಂಗಾಗಿ ಕಲಿಯುಗ ವರ್ಣಾಶ್ರಮ ಸಿಸ್ಟಮ್ ಈಸ್ ಆಲ್ಮೋಸ್ಟ್ ಲಾಸ್ಟ್. ಪೀಪಲ್ ಆರ್ ಬಾರ್ನ್ ಇನ್ ಟು ಮಿಕ್ಸ್ಡ್ ಕ್ವಾಲಿಟೀಸ್. ನಮ್ಮಲ್ಲಿ ಒಂದೇ ಕ್ವಾಲಿಟಿ ಇರಲ್ಲ. ಈಗ ಒಂದು ಮಾತಾಜೀಸೆಲ್ಲ ಹಾಕೊಳ್ತಿಲ್ಲ ಜಡೆ, ಸತ್ವ ರಜೋ ತಮೋ, ಎಲ್ಲರೊಳಗಡೆನೂ ಸತ್ವಗುಣ ರಜೋಗುಣ ತಮೋಗುಣ. ಯಾರು ಈ ಸತ್ವಗುಣನ ಜಾಸ್ತಿ ಮಾಡ್ಕೊಳ್ತಾರೋ ಅವರಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ಸೋಷಿಯಲ್ ರೂಲ್ಸ್ ಆರ್ ಕನ್ಫ್ಯೂಸ್ಡ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೋದನ್ನು ಕೂಡ ನಾವು ಅದಕ್ಕೆ ಅಗೇನ್ಸ್ಟ್ ಆಗಿ ಇರ್ತೀವಿ. ಧರ್ಮ ಈಸ್ ವೀಕೆಂಡ್, ಧರ್ಮ ಎಲ್ಲಿನೂ ಇಲ್ಲ, ಎಲ್ಲ ವೀಕ್ ಆಯಿತು. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಕಲಿಯುಗ? ಕಲಿಯುಗದಲ್ಲಿ ಮುಖ್ಯವಾಗಿರೋ ವಿಷಯ ಏನು? ಗಿವ್ಸ್ ಸ್ಟ್ರಕ್ಚರ್ ಟು ದ ಸೊಸೈಟಿ. ಧರ್ಮ ಅಂದರೆ ಏನು? ಒಂದು ಗುಂಪಾಗಿ ನಾವು ನಮ್ಮ ಭಕ್ತಿ ಮಾರ್ಗದಲ್ಲಿ ಅಥವಾ ನಾವು ಹೆಂಗೆ ಜೀವನ ಮಾಡಬೇಕು ಅಂದರೆ, ಹಸ್ಬೆಂಡ್ ಒಂದು ಫ್ಯಾಮಿಲಿ ಅಂದರೆ ಅದಕ್ಕೆ ಒಂದು ಸ್ಟ್ರಕ್ಚರ್ ಇದೆ ಅಲ್ವಾ, ಅದೇ ಥರ ಒಂದು ಸೊಸೈಟಿ ಅಂದರೆ ಅದಕ್ಕೆ ಒಂದು ಸ್ಟ್ರಕ್ಚರ್ ಇರಬೇಕು. ಈಗೆಲ್ಲ ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಗೊತ್ತಾಗಿರುತ್ತೆ, ಇಲ್ಲಾಂದರೆ ಒಂದು ಲೇಔಟಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಯಾಕೆ ಅಲ್ಲಿ ಒಂದು ಸೊಸೈಟಿ ಮಾಡ್ತಾರೆ, ಯಾಕೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಬದುಕಬೇಕು ಕಲಿಯುಗದಲ್ಲಿ. ಸಪೋರ್ಟ್ಸ್ ಡಿವೋಷನಲ್ ಲೈಫ್. ಅದು ಏನಕ್ಕೋಸ್ಕರ ಇರಬೇಕು? ಆಧ್ಯಾತ್ಮಿಕ ರೀತಿಯಲ್ಲಿ ಸಪೋರ್ಟ್ ಮಾಡೋಕ್ಕೆ ಅದು ಇರಬೇಕು. ಲೀಡ್ಸ್ ಟು ಸಿಂಪ್ಲಿಸಿಟಿ ಆ್ಯಂಡ್ ಸಸ್ಟೈನಬಿಲಿಟಿ. ಸಿಂಪಲಾಗಿ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ಸಿಂಪಲ್ ಲಿವಿಂಗ್ ಅಂದರೆ ಏನು? ಆತ್ಮತತ್ವ ಪ್ರಕಾರ ನಿನ್ನ ಜೀವನನ ರೆಡಿ ಮಾಡ್ಕೊಳ್ಳಿ. ಭೌತಿಕೆಗೆ ಎಂಡೇ ಇಲ್ಲ. ಯಾವುದೇ ತಗೊಳ್ಳಿ ಭೌತಿಕದಲ್ಲಿ ದೆರ್ ಇಸ್ ನೋ ಎಂಡ್. ಮತ್ತೆ ಅದು ಪುನರಪಿ ಮರಣಂ ಪುನರಪಿ ಜನನಂ, ಮತ್ತೆ ಅದರಲ್ಲೇ ನಾವು ಸಿಕ್ಕಾಕೊಳ್ತೀವಿ. ಕಲಿಯುಗದಲ್ಲಿ ಇನ್ನೊಂದು ಮುಖ್ಯವಾಗಿರೋದೇನೆಂದರೆ ಪ್ಯೂರಿಫೈಸ್ ದ ಮೈಂಡ್ ಆ್ಯಂಡ್ ಸೆನ್ಸಸ್. ಇದೇನಾಗುತ್ತೆ? ನಮ್ಮ ಇಂದ್ರಿಯನ ಶುದ್ಧಿ ಮಾಡ್ಕೊಳ್ಳೋಕ್ಕೆ ನಮಗೆ ಇರುವ ಈ ಸಂಸ್ಕಾರ ಮತ್ತು ನಮ್ಮ ಪದ್ಧತಿಗಳು ಯೂಸ್ ಆಗುತ್ತೆ. ಆಮೇಲೆ ಪ್ರಭುಪಾದಾಸ್ ವಿಷನ್. ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ನಾಟ್ ಕ್ಯಾಸ್ಟ್ ಬೇಸ್ಡ್, ಇಟ್ ಈಸ್ ಸ್ಪಿರಿಚುವಲ್ ಬೇಸ್ಡ್ ಆನ್ ಬಿಹೇವಿಯರ್, ಕ್ಯಾರೆಕ್ಟರ್, ಕೃಷ್ಣ ಕಾನ್ಷಿಯಸ್ನೆಸ್. ನಮ್ಮಲ್ಲಿ ಪದ್ಧತಿಗಳಿರುತ್ತೆ. ಏನು? ಶಿಕ್ಷಾ ಪ್ರೋಗ್ರಾಮ್, ಭಕ್ತಿ ಸ್ಟೆಪ್ ಅಂತ ಈಗ ಹೇಳ್ತಾರೆ. ಭಕ್ತಿ ಸ್ಟೆಪ್ ಅಂದರೆ ಏನು? 1 ರೌಂಡ್ ಜಪ ಮಾಡ್ತೀನಿ, 4 ರೌಂಡ್, ಇಷ್ಟು ಪುಸ್ತಕ ಓದಿದ್ದೀನಿ, ಈ ನಿಯಮಗಳೆಲ್ಲ, ಆನಿಯನ್ ಗಾರ್ಲಿಕ್ ಎಲ್ಲ ನಾನು ಬಿಡ್ತೀನಿ, ಹೋಟೆಲ್ ಊಟ ಎಲ್ಲ ನಾನು ಮಾಡ್ತೀನಿ, ತುಂಬ ನಿಯಮಗಳೆಲ್ಲ ಇರ್ತವೆ. ಸೊ ಅದನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡಿ. ಶ್ರೀಲ ಪ್ರಭುಪಾದ, ವಿತೌಟ್ ವರ್ಣಾಶ್ರಮ ಸೊಸೈಟಿ ಈಸ್ ಅನಿಮಲ್ ಸೊಸೈಟಿ. ಪ್ರಭುಪಾದ ಏನು ಹೇಳ್ತಾರೆ? ವಿತೌಟ್ ವರ್ಣಾಶ್ರಮ ಇದು ಅನಿಮಲ್ ಸೊಸೈಟಿ. ದ ವರ್ಣಾಶ್ರಮ ಸಿಸ್ಟಮ್ ಇಸ್ ದ ಓನ್ಲಿ ವೇ ಟು ಆರ್ಗನೈಸ್ ಹ್ಯೂಮನ್ ಸೊಸೈಟಿ ಸೊ ದಟ್ ಎವ್ರಿ ಒನ್ ಕ್ಯಾನ್ ಪ್ರೋಗ್ರೆಸ್ ಟುವರ್ಡ್ಸ್ ಕೃಷ್ಣ ಕಾನ್ಷಿಯಸ್ನೆಸ್. ಈಗ ನಿಮ್ಮ ಸ್ಕೂಲ್ ಇದೆ, ಸ್ಕೂಲಲ್ಲಿ ಯಾರು ಪ್ರಿನ್ಸಿಪಲ್ ಆಗಿ ಒಬ್ರು ಇರ್ತಾರ, ಆಮೇಲೆ ಕ್ಲಾಸ್ ಟೀಚರ್ ಅಂತ ಒಬ್ರು ಇರ್ತಾರ, ಆಮೇಲೆ ನಿಮಗೆ ಮೆಂಟ್ರಿಂಗ್ ಇಲ್ಲ ಅಂದರೆ ಇನ್ನೊಬ್ರು ಯಾರೋ ಒಂದು ಟೀಚರ್ ಇರ್ತಾರ, ಆಮೇಲೆ ಅಲ್ಲಿ ಆಂಟಿಗಳಿರ್ತಾರ ಎಲ್ಲ ಗುಡ್ಸೋಕ್ಕೆ, ಅದು ಮಾಡೋಕ್ಕೆ ಇದು ಮಾಡೋಕ್ಕೆ. ಆಮೇಲೆ ಸ್ಕೂಲಲ್ಲಿ ಯಾರ್ಯಾರು ಇದ್ದಾರೆ, ಇವರು ಎಲ್ಲರೂ ಸೇರಿ ಈ ಒಂದು ಸಮಾಜಕ್ಕೆ, ಈ ಒಂದು ಸ್ಕೂಲಿಗೆ ಸೇವೆ ಮಾಡೋಕ್ಕೆ ನನಗೆ ಒಂದು ಭಾಗ್ಯ ಇದೆ ಅಂದರೆ ಆವಾಗ ಅವರೆಲ್ಲರೂ ಭಕ್ತರು. ನಾನು ಪ್ರಿನ್ಸಿಪಲ್ ಆಗಿ ಕೂತ್ಕೊಂಡು ಬರೀ ನಾನು ದುಡ್ಡು ಮಾಡೋಕ್ಕೆ ಇಲ್ಲಿ ಕೂತಿದ್ದೀನಿ, ಎಲ್ಲರೂ ನನಗೆ ಸೇವೆ ಮಾಡೋದಕ್ಕೋಸ್ಕರ ನಾನು ಇದ್ದೀನಿ ಅಂದರೆ ನಾನು ಶೂದ್ರ. ನಾನು ಪ್ರಿನ್ಸಿಪಲ್ ಆಗಿರ್ಬೋದು ಆ ಸ್ಕೂಲಿಗೆ. ನನ್ನ ಮೂಡ್ ಭಾವನೆ ಏನಿರಬೇಕು? ಅಲ್ಲಿ ಕಸ ಗುಡಿಸ್ತಾ ಇರೋನು ಈ ಸ್ಕೂಲಿಗೆ ಸೇವೆ ಮಾಡ್ತಾ ಇದ್ದಾನೆ, ಈ ಪ್ರಿನ್ಸಿಪಲ್ ಆಗಿರೋ ನಾನು ಸೇವೆ ಮಾಡಿದೆ. ಈ ಒಂದು ಮೂಡಲ್ಲಿ ಯಾರೋ ಒಂದು ವ್ಯಕ್ತಿ ಬಂದಿದ್ದಾನೋ ಆವಾಗ ಅವನು
ವರ್ಣಾಶ್ರಮ ಧರ್ಮನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಇಲ್ಲ ಅಂದರೆ ಅವನು ಸ್ಪೆಕ್ಯುಲೇಟರ್ ಅಂತ ಹೇಳ್ತಾರೆ. ಕನ್ಕ್ಲೂಷನ್ ಇದರಲ್ಲಿ ಕೊನೆಗೆ ಏನು ಹೇಳಿ ಮುಗಿಸ್ತಾರಂದರೆ, ವರ್ಣಾಶ್ರಮ ಧರ್ಮ ಈಸ್ ನಾಟ್ ಎನ್ ಎಂಡ್ ಬಟ್ ಎ ಮೀನ್ಸ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಪ್ಯೂರ್ ಡಿವೋಷನಲ್ ಸರ್ವಿಸ್. ಭಕ್ತಿ ಮಾರ್ಗನ ಹೋಗೋಕ್ಕೆ ಡೈರೆಕ್ಟಾಗಿ ಹೋಗಿ PhD ಓದೋಕ್ಕಾಗತ್ತಾ? ಇಲ್ಲ. ಅದರಿಂದ ನಾನು ಅನ್ಎಜುಕೇಟೆಡ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಅಲ್ಟಿಮೇಟ್ PhD ಅಂತಲೂ ಇಲ್ಲ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಓದೋದು ಅನ್ನೋದು ಭಾಳ ಮುಖ್ಯ ಅಂತ ಹೇಳಿದ್ದಾರೆ. ಈವನ್ ಇನ್ ಕಲಿಯುಗ ವೇರ್ ಡಿಗ್ರೇಡೇಷನ್ ಈಸ್ ಇಟ್ಸ್ ವೈಡ್ ಸ್ಪ್ರೆಡ್, ಇಂಪ್ಲಿಮೆಂಟಿಂಗ್ ಎ ಕೃಷ್ಣ ಸೆಂಟರ್ಡ್ ವರ್ಣಾಶ್ರಮ ಸಿಸ್ಟಮ್. ಈ ಭಗವಂತನ ಸೆಂಟರ್ ಮಾಡಿ ಬದುಕೋ ಒಂದು ಸಮಾಚಾರನೇ ಹೋಗ್ಬಿಟ್ಟಿದೆ. ದೇವ್ರನ್ನೆಲ್ಲ ದೂರ ಇಟ್ಬಿಟ್ಟು ಯಾರೊಬ್ಬರು ಹೊಸ ಕಾರ್ ತೊಗೊಂಡಿದ್ದೀರಾ, ಪ್ರಭು ನಿಮ್ಮ ಕಾರ್ ತುಂಬ ಚೆನ್ನಾಗಿದೆ ಹಂಗಂದರೆ, ಏನಿಲ್ಲ ಭಗವಂತ ದಯೆಯಿಂದ ನನಗೆ ಸಿಕ್ಕಿದೆ, ಆವಾಗ ನಾನು ಪರ್ಫೆಕ್ಟ್. ನಾನು ಎಷ್ಟು ಗೊತ್ತಾ, ನಾನೇನು ಓದಿದ್ದೀನಿ ಗೊತ್ತಾ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ತೊಗೊಂಡಿದ್ದೀನಿ ಗೊತ್ತಾ? ದಟ್ ಈಸ್ ನಾಟ್ ದ ಮೂಡ್. ನನಗೆ ಏನು ಅರ್ಹತೆ ಇಲ್ಲ, ಭಗವಂತನ ಕೃಪೆಯಿಂದ ನನಗೆ ಸಿಕ್ಕಿದೆ. ಅರ್ಜುನನಿಗೆ ಬುದ್ಧಿ ಹೇಳಿದಾರಲ್ವಾ, ಕುಂತಿದೇವಿ, ಇದೊಂದು ಹೇಳಿ ಮುಗಿಸ್ಕೊಳ್ತೀನಿ. ಕುಂತಿದೇವಿ ಯುದ್ಧ ಭೂಮಿಯಲ್ಲಿ ಹೋಗಿ ಮಗನೇ ಹೋಗಿದೆಯಾ, ಮಗನೇ ಹೋಗ್ಬಿಟ್ಟಿದೆ ಅಂತ ಅಳ್ತಾ ಇದ್ದಾರೆ. ಅರ್ಜುನ ಹುಡುಕ್ತಾನೆ, ನಾವು 5 ಜನ ಇದ್ದೀವಿ, ಅಮ್ಮ ಏನು ಮಗನೇ ಹೋಗಿದೆ ಅಂತ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಹೋಗಿ ನೋಡಿದ್ರೆ ಕರ್ಣನ ಇಟ್ಕೊಂಡು ಅಳ್ತಾ ಇದ್ದಾರೆ ಮಗನೇ ಅಂತ. ಅವಾಗ ಗೊತ್ತಾಯಿತು, ಓ ಕರ್ಣನ ನಾನೇ ಸಾಯಿಸಿದ್ದೀನಿ ಅಲ್ವಾ ಅಂತ ಕೃಷ್ಣನ ಹತ್ರ ಹೋಗಿ ಮಹಾಭಾರತದಲ್ಲಿ ಒಂಥರ ಇದನ್ನೇ ಮಾಡ್ತಾನೆ. ಹೋಗಿ ನನ್ನ ಮುಖಾಂತರನೇ ಏನು, ನನ್ನ ಮುಖಾಂತರನೂ ಇಲ್ಲ, ನಾನೇ ಸಾಯಿಸ್ಬಿಟ್ಟಿದ್ದೀನಿ, ನೀನು ಹೇಳಬೇಕಲ್ವಾ ಹಂಗಂತ. ಆಮೇಲೆ ಬುದ್ಧಿ ಹೇಳ್ತಾರೆ ಭಗವಂತ, ನಿನ್ನ ತಾಯಿ ಆಲ್ರೆಡಿ ಹೋಗಿ 3 ಸತ್ಯನೋ 2-3 ಸತ್ಯ ತೊಗೊಂಡು ಬಂದುಬಿಟ್ಟಿದ್ದಾರೆ, ಅವನು ಅಲ್ಲೇ ಅರ್ಧ ಸತ್ತೋಗ್ಬಿಟ್ಟ. ಆಮೇಲೆ ನಿನ್ನ ಏನು ಇಲ್ಲಿ ಬರಬೇಕಾಗಿರೋ ಬಾಣನ ಆ ರಥನ ಕೆಳಗೆ ಇಳಿಸಿ ನಿನ್ನ ಕ್ರೀಟದಿಂದ ಹೋಯ್ತದು, ಅದನ್ನು ಮಾಡಿಸಿರೋದು ನಾನು, ನೀನೊಂದು ಕರುವಿ ಮರಿಬೇಡ. ಏನು ಹೇಳಿದ್ದಾರೆ ಭಗವಂತ, ನೀನೊಂದು ಕರುವಿ, ವಿ ಆರ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್. ಹನುಮಂತ ಹೇಳ್ತಾನೆ, ಹನುಮಂತ ಏನು ಹೇಳ್ತಾರೆ ಅಂದರೆ, ನಾನು ರಾಮನನ್ನ ಬಿಲ್ಲಿಂದ ಬಂದಿರುವ ಒಂದು ಆ್ಯರೋ ಬಾಣ, ನಾನೊಂದು ಬಾಣ ಅಷ್ಟೇ, ನನಗೆ ಅಂತ ಸ್ಪೆಷಲಾಗಿ ಏನು ಅರ್ಹತೆ ಇಲ್ಲ. ಪ್ರಭುಪಾದ್ ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್. ಪ್ರಭುಪಾದವ್ರಿಗೆ ಹೆಸರೇನು, ಭಕ್ತಿ ವೇದಾಂತ. ಭಕ್ತಿ ವೇದಾಂತ ಅಂದರೆ ಏನು, ಎಲ್ಲ ವೇದಗಳನ್ನ ಸಾರಾಂಶನೂ ನುಂಗಿರೋರು, ಕುಡಿದಿರೋರು. ಅವ್ರು ಹೇಳ್ತಾರೆ, ಐ ಮೇ ಬಿ ಇಂಪರ್ಫೆಕ್ಟ್, ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಪರ್ಫೆಕ್ಟ್. ಎಷ್ಟು ತಾಳ್ಮೆಯಿಂದ ಹೇಳ್ತಾರೆ. ಈ ಗ್ರಂಥಗಳಲ್ಲಿ ಇರೋ ವಿಷಯದನ್ನು ನಾನು ಬೇಕಾದರೆ ಬಿದ್ದೋಗಿರೋನು, ಬಟ್ ಈ ಗ್ರಂಥಗಳಲ್ಲಿ ಇರುವುದು ಪರಮಸತ್ಯ. ಸೊ ಹಂಗಾಗಿ ನಮ್ಮ ಗ್ರಂಥಗಳಲ್ಲಿ ಹೇಳಿರುವ ಧರ್ಮನ ನಾವು ಕೂಡ ಪಾಲಿಸಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಈ ಒಂದು ಅವಕಾಶಕ್ಕೆ ಎಲ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಇಲ್ಲಿಗೆ ನಿಲ್ಲಿಸ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಯ, ಶಿಲಾ ಪ್ರಭುಪಾದ ಕಿ ಜಯ, ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗನ ಪ್ರಶ್ನೆ ಇದ್ದರೆ ಕೇಳ್ಬೋದು. ಪ್ರಶ್ನೆನ ಯಾವಾಗಲೂ ಬಿಡಬಾರ್ದು, ಅದು ಕ್ಯಾನ್ಸರ್ ಥರ ಸ್ಪ್ರೆಡ್ ಆಗಿಬಿಡುತ್ತೆ. ಆವಾಗಲೇ ಅದನ್ನು ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನು ತಿರ್ಸ್ಬಿಡ್ಬೇಕು. ಎಸ್ ಪ್ರಭು. ಪ್ರಭು ಹಾಂ, ದಾಸ ಅಂದರೆ ಶಾರ್ಟ್ಕಟ್ ಹುಡುಕ್ತಾರೆ ಪ್ರಭು, ಅದು ಹೆಂಗೆ ಭಗವಂತನ ಹೋಗಿ ನಾವು ಇಟ್ಕೊಳ್ಳೋದು ಅಂತ. ಸೊ ಬೇರೆ 11 ಆಳ್ವಾರು ಏನು ಮಾಡಿದ್ರು ಅಂದರೆ ಭಗವಂತನ ಬಗ್ಗೆನೇ ಅವರು ಗ್ಲೋರಿಫೈ ಮಾಡಿದ್ದಾರೆ. ಅವ್ರು ಬರೆದಿರೋದ್ರಲ್ಲಿ 4000 ದಿವ್ಯ ಪ್ರಬಂಧಂ ಅಂತಾರೆ. ನಾವು ಹೆಂಗೆ ಭಗವದ್ಗೀತೆ 700 ಶ್ಲೋಕ ಅಂತೀವೋ, ಶ್ರೀ ಸಂಪ್ರದಾಯದಲ್ಲಿ 4000 ವರ್ಸಸ್ ಅಂತಾರೆ. ಸಂಸ್ಕೃತದಲ್ಲಿ ಮತ್ತು ತಮಿಳಲ್ಲಿ ಬರೆದಿದ್ದಾರೆ. ಅದರಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಈ ಒಂದು 4000 ವರ್ಸಸ್ಸಲ್ಲಿ ಈ ಆಳ್ವಾರ್ ಹೇಳಿರೋದು ಏನಂದರೆ, ಅವರು ಗುರುಗಳ ಬಗ್ಗೆ ಮಾತ್ರನೇ ಅವರು ಹಾಡಿರೋದು, ಭಗವಂತನ ಬಗ್ಗೆ ಅವರು ಹಾಡೇ ಇಲ್ಲ. ಈಗ ಭಗವಂತನನ್ನು ಹೋಗಿ ನಾವು ದರ್ಶನ ಮಾಡಬೇಕಂದ್ರೆ, ಯಾರು ಭಗವಂತನಿಗೆ ತುಂಬ ಹತ್ರ ಇದ್ದಾರೋ ಅವರಿಗೆ ಸೇವೆ ಮಾಡೋದು, ದಾಸ ಅಂದರೆ ಅವ್ರಿಗೆ ಸೇವೆ ಮಾಡುವ ಮುಖಾಂತರ ನಾವು ಹೋಗಿ ಭಗವಂತನ ದರ್ಶನ ಮಾಡಬೇಕು ಅನ್ನೋದು ಪದ್ಧತಿ. ಅದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಕಾಂಚೀಪುರಮಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಮಾಸೂಚಃ ಅಂತ ಭಗವಂತನ ಕೈಯಲ್ಲಿ ಬರೆದಿರ್ತಾರೆ. ಆ ದೇವಸ್ಥಾನ ಹೆಸರು ಯಾವ ದೇವಸ್ಥಾನ?
ವರದರಾಜ ಪೆರುಮಾಳ್ ಅಂತ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಬ್ಬ ಭಕ್ತಾದಿ ಇರ್ತಾರೆ. ಅವರಿಗೆ ಏನು ಕೆಲಸ ಅಂದರೆ ಡೈಲಿ ಚಾಮರ ಬೀಸೋದು ಭಗವಂತನಿಗೆ ಕೆಲಸ. ಆಮೇಲೆ ಸುತ್ತಮುತ್ತ ಇರುವ ಹಳ್ಳಿಯಿಂದ ಜನರೆಲ್ಲ ಅವ್ರ ಗೊಂದಲ ಅವ್ರ ಕಷ್ಟಗಳೆಲ್ಲ ಕೇಳ್ಕೊಳ್ಳೋಕ್ಕೆ ವರದರಾಜ ಪೆರುಮಾಳ್ ಅಂದರೆ ಏನು, ವರ ಕೊಡೋರು. ಇವ್ರ ಮುಖಾಂತರ ಬಂದು ಕೇಳೋರು. ಇವ್ರ ಹತ್ರ ಬಂದು ಏನು ಕೇಳ್ತಾರೆ ಅಂದರೆ, ಸ್ವಾಮಿ ನಮಗೆ ಈ ಥರ ಎಲ್ಲ ಕಷ್ಟ ಇದೆ, ಸ್ವಲ್ಪ ಭಗವಂತನ ಮಾತಾಡಿ. ವರದರಾಜ ಪೆರುಮಾಳ್ ಅವ್ರ ಹತ್ರ ಮಾತಾಡೋ ಶಕ್ತಿ ಕೊಟ್ಟಿದ್ದಾರೆ. ಇಬ್ಬರು ಮಾತಾಡೋರು, ಈ ಭಕ್ತರಿಗೆ ಮತ್ತು ಅವರಿಗೆ ಮಾತಾಡಿ ಜನರಿಗೆ ಇರುವ ಕಷ್ಟ ಸುಖಕ್ಕೆಲ್ಲ ಉತ್ತರ ಕೊಡೋರು. ಆಮೇಲೆ ಒಂದು ದಿವಸ ಯಾರಿಲ್ಲ, ಭಗವಂತನಿಗೆ ಚಾಮರ ಬೀಸ್ತಾ ಇರ್ತಾರೆ. ಡೈಲಿ ಇದೇ ಕೆಲಸ. ಸರಿ, ಡೈಲಿ ನಾವು ಬೇರೆಯವ್ರಿಗೋಸ್ಕರ ಕೇಳ್ತೀವಿ, ಈ ಒಂದು ದಿವಸ ನಮಗೋಸ್ಕರ ಕೇಳೋಣ ಹಂಗಂತ ಕೇಳ್ಬಿಟ್ಟು, ಭಗವಂತ ನನಗೆ ಮೋಕ್ಷ ಇದೆಯಾ ಅಂತ. ನಿನಗೆ ಮೋಕ್ಷನಾ? ನಿನಗೆ ಮೋಕ್ಷ ಇಲ್ಲ. ಇವರಿಗೆ ಫುಲ್ಲು ಡಮಾರ್. ನಾನೇನು ಭಗವಂತನಿಗೆ ಇಷ್ಟ ಹತ್ರ ಇದ್ದೀನಪ್ಪ, ನನಗೆ ಮೋಕ್ಷ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸರಿ ಕೇಳೋಣ. ಇವ್ರು ದಿವಸ ದೇವಸ್ಥಾನ ಹೋಗುವಾಗ ಒಂದು ಸಾಮಾನ್ಯ ವ್ಯಕ್ತಿ, ಅವರು ಕಾಲು ಧೂಳು ಇದೆ ಅಲ್ವಾ, ಅವರು ಪಾದದ ಕೆಳಗಡೆ ಇರುವ ಮಣ್ಣು, ಅದನ್ನು ಮುಟ್ಟಿ ಹಿಂಗೆ ಇಟ್ಕೊಳ್ತಾರೆ. ಅಂದರೆ ಅದರಿಂದ ಸಾರಾಂಶ ಏನಂದರೆ, ಈ ಒಂದು ವ್ಯಕ್ತಿ ಭಕ್ತರು ಭಗವಂತನ ಮೇಲೆ ಎಷ್ಟು ಪ್ರೀತಿಯಿಂದ ಸೇವೆ ಮಾಡ್ತಾರೆ, ನನಗೆ ಅರ್ಹತೆ ಇಲ್ಲ, ಇವ್ರ ಮುಖಾಂತರ ನಾನು ಭಗವಂತನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಎಲ್ಲ ಆಶೀರ್ವಾದ ತೊಗೊಳ್ಳೋಣ ಅಂತ ಅವ್ರ ಕಾಲು ಧೂಳಿ ಮಣ್ಣು ತೊಗೊಂಡು ಬಿಡ್ತಾ ಇರ್ತಾರೆ. ಆವಾಗ ಇವ್ರಿಗೆ ವರದರಾಜ ಪೆರುಮಾಳ್ ಹತ್ರ ಕೇಳಿದ್ದಾರೆ, ಸರಿ ನನಗೆ ಮೋಕ್ಷ ಇಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಾನೆ, ನಾನು ಡೈಲಿ ದೇವಸ್ಥಾನ ಬರ್ತೀನಿ, ನನ್ನ ಪಾದ ಧೂಳನ್ನ ಅವನು ವಿಭೂತಿ ಥರ ಇಟ್ಕೊಂಡ್ಬಿಡ್ತಾನೆ, ಇದು ತಿಲಕ್ ಥರ ಇಟ್ಕೊಳ್ತಾನೆ, ಅವನಿಗೆ ಮೋಕ್ಷ ಇದೆ ಅಂದರೆ ಅವನಿಗೆ ಮೋಕ್ಷ ಇದೆ ಅಂತ ಹೇಳಿ. ಇದರಿಂದ ಏನು ತಿಳ್ಕೊಬೇಕಂದ್ರೆ, ದಾಸಾನುದಾಸ, ಅಡಿಯೇನಕ್ಕೂ ಅಡಿಯೇನ್ ಅಂತಾರೆ. ಯಾರು ಒಂದು ವ್ಯಕ್ತಿ, ಈಗ ಪ್ರಭುಪಾದರಿಗೆ ನಾನು ಗುರು ಮುಖಾಂತರ ಹೋಗಿ ದೇವ್ರನ್ನ ನಾನು ದರ್ಶನ ಮಾಡೋಕ್ಕೆ ಸಾಧ್ಯ ಬಿಟ್ಟರೆ, ನನ್ನ ಅಜ್ಞಾನದಿಂದ ನನ್ನ ಕಣ್ಣು ಯಾವಾಗಲೂ ಕುರುಡ. ಭೌತಿಕದಲ್ಲಿ ನಾನು ಈ ದೇಹ 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 ಅಂತ, ಆಚಾರ್ಯ ಪುರುಷರು ಗ್ರಂಥಗಳಿಲ್ಲ ಅಂದರೆ ನಮ್ಮ ಕಣ್ಣಿದ್ರೂ ನಾವು ಕುರುಡರು. ಅವ್ರು ನೋಡೋ ದೃಷ್ಟಿ ನಮಗೆ ಆಗಲ್ಲ. ಬೆಳಗ್ಗೆನೋ ಆಡಿದೀವಲ್ವಾ ಗುರು ವಂದನಾನ, ಶ್ರೀ ಗುರು ಚರಣ ಪದ್ಮ, ಅದರಲ್ಲಿ ಏನು ಆಡ್ತೀವಿ ನಾನು. ಸೊ ಅಜ್ಞಾನದಿಂದ ನನ್ನ ಕಣ್ಣು ಕುರುಡನಾಗಿದ್ದೀನಿ. ಕಣ್ಣಿದ್ರೂ ಈ ಒಂದು ಜ್ಞಾನದನ್ನು ಕೊಟ್ಟು ಆ ಒಂದು ಅಜ್ಞಾನ ಬೆಳಕು ಬಂದರೆ ಅವಾಗ ಅಲ್ಲಿ ಡಾರ್ಕ್ನೆಸ್ಸು ಹೋಗ್ಬಿಡುತ್ತಂತ ಕೇಳ್ಕೊಂಡು, ಆ ರೀತಿಯಲ್ಲಿ ಆ ಒಂದು ಆಚಾರ್ಯ ಪುರುಷರು ಬರೀ ಗುರುಗಳ ಬಗ್ಗೆ ಹೇಳಿ 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 ದಾಸ ಅಂತ ಹೇಳಿ ಭಗವಂತನಿಗೆ ತುಂಬ ಪ್ರೀತಿ ಮಾಡಿ, ಭಗವಂತನಿಗೆ ತುಂಬ ಡೈರೆಕ್ಟಾಗಿ ಅವ್ರಿಗೆ ಮೋಕ್ಷ ಸಿಕ್ತು ಅಂತ ಹೇಳ್ತಾರೆ. ಬೇರೆಯವರೆಲ್ಲ ಹೆಂಗೆ ಹೋದ್ರು, ಭಗವಂತ ಅಂತ ಹೋದರು. ಇವ್ರೇನು ಮಾಡಿದ್ರು, ಗುರುಗಳು ಅಂತ ಹೋದರು. ಸೊ ಭಗವಂತನೂ ಏನು ಅಡ್ವೈಸ್ ಮಾಡ್ತಾರೆ, ಆಚಾರ್ಯ ಪುರುಷರ ಮುಖಾಂತರ ನೀನು ಬನ್ನಿ, ಪಣಿ ಪ್ರಶ್ನೆಯೇ ಸೇವೆಯ ಹೇಗಿರಬೇಕು. ನಾನಿಲ್ಲಿ ಅಡ್ಮಿಷನ್ ಬೇಕು, ಕೊಡ್ತೀರಾ ಇಲ್ವಾ? ಅಡ್ಮಿಷನಿಗೆ ಅರ್ಹತೆ ಏನು? ಡಿವೋಟಿ. ಅರ್ಜುನನಿಗೆ ಸುಮ್ಮನೆ ಈ ಒಂದು ಜ್ಞಾನನ ಕೊಟ್ಟಿಲ್ಲ ಭಗವಂತ. ಏನಕ್ಕೆ ಕೊಟ್ಟಿದ್ರು? ನೀನು ನನ್ನ ಶಿಷ್ಯನಿಗೆ ಅರ್ಹತೆ ಏನಂತ ಶರಣಾಗತಿ ಆಗಿದ್ದಾರೋ, ಏನದು? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಚಾಮಿ ತಾಂ ಧರ್ಮ ಸಮ್ಮೂಢ ಚೇತಃ ಯಶ್ರಯಶ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿ ಮಾಂ ತ್ವಾಂ ಪ್ರಪನ್ನಂ. ಆ ಶರಣಾಗತಿ ಆದಮೇಲೆ ಭಗವಂತ, ಶರಣಾಗತಿ ಯಾರೊಬ್ಬ ಆಗ್ತಾನೋ ಭಗವಂತನಿಗೆ, ಅವಾಗ ಅವನು ಭಕ್ತನಾಗಿದ್ದಾನೆ. ಇಲ್ಲಾಂದರೆ ಅವನು ಭಕ್ತನಾಗಕ್ಕೆ ಸಾಧ್ಯನೇ ಇಲ್ಲ. ಅದಾದಮೇಲೆ ಈ ಜ್ಞಾನ ಭಗವಂತ ಕೊಟ್ಟಿದ್ದಾನೆ. ಅರ್ಜುನನಿಗೆ ಅರ್ಥ ಆಯಿತು. ಅಷ್ಟುವರೆಗೆ, ಆ ಶ್ಲೋಕ ಶುರುವಾಗುವವರೆಗೆ ಭಗವಂತನ ಬಗ್ಗೆ ಜ್ಞಾನ ಮುಟ್ಟಿಲ್ಲ. ಯಾರಿಗೆ? ಅರ್ಜುನನಿಗೆ. ಸೊ ಆ ರೀತಿಯಲ್ಲಿ ಗುರುಗೆ ಅಷ್ಟು ಗುರುಕೃಪಾ ಕೃಷ್ಣ ಕೃಪಾ ಇಲ್ಲಾಂದರೆ ಗುರು ಸಿಗಲ್ಲ, ಗುರು ಕೃಪಾ ಇಲ್ಲಾಂದರೆ ಕೃಷ್ಣ ಸಿಕ್ಕಲ್ಲ. ಇದನ್ನು ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಸೊ ಅದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ನಾವು ಭಗವಂತನ ಹೋಗಿ ಸೇರೋಕ್ಕೆ, ಇಲ್ಲ ಭಗವಂತನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅಟ್ಲೀಸ್ಟ್ ಈ ಒಂದು ಲ್ಯಾಮೆಂಟಿಂಗ್ ಅಂತಾರಲ್ಲ, ಈ ಬಡ್ಕೊಳ್ಳೋದು, ಈ ಶ್ಲೋಕ ಪೂರ್ತಿ ಏನೋ ಬಡ್ಕೊಳ್ಳೋದು. ಧರ್ಮ ಹೋಯ್ತು ಅಂದರೆ ಏನು ಮಾಡಬೇಕು? ಯುಗ ಧರ್ಮ ಏನು? ಕಲಿಯುಗದಲ್ಲಿ ಏನು ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಕ್ಕೆ ಏನು ಖರ್ಚು ಮಾಡಬೇಕಾ? ಇಲ್ಲ. ಇದಕ್ಕೆ ನಾನು ವರ್ಣಾಶ್ರಮದಲ್ಲಿ ಈ ಒಂದು ಜಾತಿಯಲ್ಲಿ ಹುಟ್ಟಿರಬೇಕು, ಈ ಒಂದು ಇದರಲ್ಲಿ ಹುಟ್ಟಿರಬೇಕಾ? ಏನಿಲ್ಲ. ಮನುಷ್ಯನಾಗಿ ಹುಟ್ಟಿದರೆ ಸಾಕು. ಈ ಒಂದು ಭಕ್ತಿ ಮಾರ್ಗದಲ್ಲಿ ಬರೋಕ್ಕೆ ಅರ್ಹತೆ ಇದ್ದರೆ, ಡಿವೋಟಿ ಆದರೆ ಸಾಕು. ಇಲ್ಲಾಂದರೆ ಈ ಭಕ್ತಿ ಮಾರ್ಗದಲ್ಲಿ ಇಲ್ಲಿ ಸಾವಿರಾರು ಜನ ಇರ್ತಾರೆ, ಆಯಿತಾ? ಯಾಕೆ ಎಷ್ಟೋ ದೂರದಿಂದೆಲ್ಲ ಬರ್ತಾರೆ ಕೆಲವರೆಲ್ಲ, ಹೌದಾ ಇಲ್ವಾ? ಯಾಕೆ ಅವ್ರು ಅಲ್ಲಿಂದ ಬರ್ತಾರೆ? ಈ ಆತ್ಮತೃಪ್ತಿ, ಈ ರುಚಿ, ಇದನ್ನು ಪ್ಯೂರಿಫೈ ಮಾಡ್ಕೋಬೇಕು. ಸ್ನಾನ ಮಾಡಿದ್ರೆ ಸಾಕಾಗಲ್ಲ, ಎಷ್ಟು ಜನ್ಮ ಆದ್ರೂ ಸಾಕಾಗಲ್ಲ. ಈ ಒಂದು ಆತ್ಮಶುದ್ಧಿ ಇರಲೇಬೇಕು.
ಈ ಒಂದು ನವವಿಧ ಭಕ್ತಿ ನೋಡಿದ್ದೀವಲ್ವ, ಇದೆಲ್ಲ ಮಾಡಿದ್ರೆ ಈ ಒಂದು ಗೊಂದಲೆಯಿಂದ ನಾವು ಕೂಡ ಹೊರಗಿರ್ಬೋದು. ಈ ಧರ್ಮನ ಯುಗ ಧರ್ಮ ಇದು. ಏನು ಬೇಡ, ನಾನು ನೋಯಿಂಗ್ಲಿ ಇಫ್ ಐ ಡೂ ಅನ್ನೋಯಿಂಗ್ಲಿ ನಾನು ಮಾಡಿದ್ರು ಆ ಔಷಧಿ ಅನ್ನೋದು ನನ್ನ ಮೇಲೆ ಕೆಲಸ ಮಾಡುತ್ತೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಒಳ್ಳೆ ಖುಷಿ. ಬೇರೆ ಸಮಯ ಇದೆಯಲ್ಲ ಗೊತ್ತಿಲ್ಲ, ಬೇರೆನೇ ಇದ್ದರೆ ಪ್ರಸಾದ ಟೈಮಲ್ಲಿ ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ. ಶಿಲಾ ಪ್ರಭುಪಾದಕ್ಕೆ. ಪೂಜ್ಯರಾದಂತಹ ಪದ್ಮನಾಭ ಅಚ್ಯುತದಾಸ ಪ್ರಭುಗಳು ನಮಗೆ ಅತ್ಯಂತ ಸುಂದರವಾಗಿ ಭಾಗವತ ಪ್ರವಚನದ 16ನೇ ಅಧ್ಯಾಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಈ ವರ್ಣಾಶ್ರಮ ಧರ್ಮ ಈ ಒಂದು ಕಲಿಯುಗದಲ್ಲಿ ನಾಶ ಆಗಿದೆ, ಕಲಿಯುಗದ ಒಂದು ಧರ್ಮ ಏನು, ಯಾವ ರೀತಿ ಎಲ್ಲ ಈ ಒಂದು ನಾಗರಿಕತೆ ದೇವರೇ ಇಲ್ಲದೇ ಇರುವಂಥ ಒಂದು ನಾಗರಿಕತೆ ಆಗಿ ಪರಿವರ್ತನೆ ಆಗಿದೆ. ಅದರ ರೀತಿಯೇ ನಾವೆಲ್ಲರನ್ನು ಜೀವನ ಮಾಡ್ತಾ ಇದ್ದೀವಿ. ಆದರೆ ನಾವು ಭಗವಂತನ ನಮ್ಮ ಜೀವನದಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಕೃಷ್ಣ ಸೆಂಟ್ರಡ್ ಲೈಫ್ನ ನಾವು ಲೀಡ್ ಮಾಡಬೇಕು. ಈ ಒಂದು ಕಲಿಯುಗದ ಧರ್ಮವಾದಂತಹ ಭಾಗವತ ಮತ್ತು ಭಾಗವತದ ಒಂದು ಶ್ರವಣ, ಕೀರ್ತನೆ, ನವವಿಧ ಭಕ್ತಿಗಳಲ್ಲಿ ಭಗವಂತನ ಒಂದು ಸೇವೆಯನ್ನು ಮಾಡಬೇಕು ಮತ್ತು ಹರಿನಾಮ ಸಂಕೀರ್ತನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅವರಿಗೆ, ಅವರ ಮನೆಯವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ, ಮತ್ತು ಈ ಒಂದು ಅನ್ನಪೂರ್ಣೇಶ್ವರಿ ಭಕ್ತಿ ಸದನಕ್ಕೆ ಪದೇ ಪದೇ ಬಂದು ತಮ್ಮ ಸಂಘವನ್ನು ನಮಗೆ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಒಂದು ಸಾರಿ ಹರೇ ಕೃಷ್ಣ ಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.